ನಮಸ್ತೆ ವೀಕ್ಷಕರೇ, ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬಾಗಿಲು ಎಷ್ಟು ಜೋರಾಗಿ ಮುಚ್ಚಲ್ಪಟ್ಟಿತು ಎಂದರೆ ಹಳೆಯ ಪ್ಲಾಟ್ನ ಗೋಡೆಗಳೇ ನಡುಗಿದವು. ಅರ್ಜುನ್ ನನ್ನ ಲಿವಿಂಗ್ ರೂಮ್ನಲ್ಲಿ ನಿಂತಿದ್ದ. ಚಾರ್ಕೋಲ್ ಸೂಟ್, ಹೊಳೆಯುವ ಶೂಗಳು, ಕೈಯಲ್ಲಿ ದುಬಾರಿ ಇಟಾಲಿಯನ್ ಬ್ರೀಫ್ ಕೇಸ್. ಅವನು ಯಾವುದೇ ಪೀಠಿಕೆ ಇಲ್ಲದೆ ಹೇಳಿದನು, ಪಪ್ಪ, ಪ್ಲಾಟ್ ಮಾರಿಬಿಟ್ಟೆ. ಈ 3 ಶಬ್ದಗಳು ಕೇಳಿ ಯಾರೋ ನನ್ನೊಳಗೆ ಮಂಜುಗಡ್ಡೆ ಸುರಿದಂತೆ ಆಯಿತು. ನಾನು ಪತ್ರಿಕೆಯನ್ನು ಮಡಚಿದೆ, ಕನ್ನಡಕ ಮೇಲೆ ಸರಿಸಿದೆ. ಏನು ಅದರ ಅರ್ಥ? ಮಾರಿಬಿಟ್ಟೆ ಅಂದರೆ? ಅವನು ಬ್ರೀಫ್ ಕೇಸ್ ತೆರೆದು ಒಂದು ದಪ್ಪನೆಯ ಫೈಲನ್ನು ನನ್ನ ಕ್ರಾಸ್ವರ್ಡ್ ಮೇಲೆ ಪಟಕ್ಕನೆ ಇಟ್ಟನು. ಫೈನಲ್ ಸೇಲ್ ಅಗ್ರಿಮೆಂಟ್, ಗುಲ್ಮೋಹರ್ ಎನ್ಕ್ಲೇವ್, ಪುಣೆ. ನನ್ನ ವಿಳಾಸ ಮೇಲೆ ದಪ್ಪ ಅಕ್ಷರಗಳಲ್ಲಿ ಬರೆಯಲಾಗಿತ್ತು. ನಮ್ಮ ಮನೆ, 30 ವರ್ಷಗಳ ಇತಿಹಾಸ ವರ್ಗಾವಣೆಯಾಗಿ ಹೋಗಿದೆ. ಅವನು ಗಡಿಯಾರ ನೋಡಿದನು. ಸೆಟಲ್ಮೆಂಟ್ ನಿನ್ನೆ ಆಯಿತು. ನೀವು 3 ವರ್ಷಗಳ ಹಿಂದೆ ಯಾವ ನಾಮಕರಣವನ್ನು ಟ್ಯಾಕ್ಸ್ ಪ್ಲ್ಯಾನಿಂಗಾಗಿ ಮಾಡಿಸಿದ್ದೀರೋ ಅದರಿಂದ ನಾನು ಲೀಗಲ್ ಓನರ್ ಆಗಿದ್ದೇನೆ. ನಾನು ಅತಿ ಉತ್ತಮ ಬೆಲೆಗೆ ಡೀಲ್ ಕ್ಲೋಸ್ ಮಾಡಿದ್ದೇನೆ. 10 ಕೋಟಿ. ಅವನು ಚೆಕ್ ಬುಕ್ ಹೊರತೆಗೆದನು. ಒಂದು ಪುಟ ಹರಿದು ಗಾಜಿನ ಸೆಂಟರ್ ಟೇಬಲ್ ಮೇಲೆ ಇಟ್ಟನು. ಈಗೋ ತಗೊಳ್ಳಿ, 12 ಲಕ್ಷ. ಹೊರಗೆ ವಾಗೋಲಿಯಲ್ಲಿ ಒಂದು ಸಣ್ಣ ಸರ್ವಿಸ್ಡ್ ಅಪಾರ್ಟ್ಮೆಂಟ್ ನೋಡಿದ್ದೇನೆ. ಕಡಿಮೆ ಮೇಂಟೆನೆನ್ಸ್, ನಿಮ್ಮ ವಯಸ್ಸಿಗೆ ಅದು ಸರಿಯಾಗಿರುತ್ತದೆ. ನನ್ನ ಬಾಯಿಂದ ಬರೀ ಇಷ್ಟೇ ಹೊರಬಂತು. ನನ್ನ ವಯಸ್ಸಿಗೆ ಸರಿಯಾಗಿರುತ್ತದೆಯೇ? ಅವನು ತನ್ನ ಟೈ ಸರಿಪಡಿಸಿಕೊಳ್ಳುತ್ತಾ ಹೇಳಿದನು, ಪಪ್ಪ, ರಿಯಾಲಿಸ್ಟಿಕ್ ಆಗಿರಿ. ಚಾವಣಿ ಸೋರುತ್ತದೆ, ಪೈಪ್ಗಳು ಹಳೆಯದಾಗಿವೆ, ಸೊಸೈಟಿ ಚಾರ್ಜ್ ಹೆಚ್ಚಾಗುತ್ತಿದೆ. ನೀವು ರಿಟೈರ್ಡ್ ಆಗಿದ್ದೀರಿ. ಪೆನ್ಷನ್ ಮತ್ತು ಗೌರವಧನ ಎಷ್ಟೇ ಇರಲಿ, ಇಷ್ಟೊಂದು ದೊಡ್ಡ ಮನೆ ನಿಮಗೊಂದು ಹೊರೆ. ಹೊಸ ಜಾಗ, ಹೊಸ ಆರಂಭ. ಹೊರೆ ಎಂಬ ಶಬ್ದ ಕತ್ತಿಯಂತೆ ಚುಚ್ಚಿತು. ನಾನು ಮೆಲ್ಲನೆ ಎದ್ದು ನಿಂತೆ. ಈ ಮನೆ ಹೊರೆಯಲ್ಲ, ಇದು ನನ್ನ ಮನೆ. ಅವನು ಹೆಗಲು ಕುಲುಕಿದನು. ಎಮೋಷನಲ್ ಆಗಬೇಡಿ. ನಿಮಗೆ ಕೈಗೆ ಹಣ ಸಿಕ್ಕಿದೆ, ಇರಲು ಜಾಗವೂ ಸಿಗುತ್ತಿದೆ. ಜನರು ಇದಕ್ಕೆ ಧನ್ಯವಾದ ಹೇಳುತ್ತಿದ್ದರು. ನಾನು ಬಾಗಿಲಿನ ಕಡೆಗೆ ಸನ್ನೆ ಮಾಡಿ ಹೇಳಿದೆ, ಹೊರಟು ಹೋಗು. ಅವನು ಯಾವುದೇ ಚಿಂತೆಯಿಲ್ಲದೆ ಪೈಲೆತ್ತಿಕೊಂಡನು. 30 ದಿನಗಳಲ್ಲಿ ಖಾಲಿ ಮಾಡಬೇಕು. ಹೊಸ ಓನರ್ಗಳು ಬರುತ್ತಾರೆ. ಪ್ರಾಕ್ಟಿಕಲ್ ಆಗಿರಿ ಪಪ್ಪ. ಪೇಪರ್ ಸೈನ್ ಆಗಿದೆ. ಅವನು ಹೊರಟು ಹೋದನು. ಕಿಟಕಿಯಿಂದ ನೋಡಿದೆ. BMW ಸ್ಟಾರ್ಟ್ ಆಯಿತು. ಅವನು ಒಂದು ಬಾರಿಯೂ ಹಿಂದೆ ತಿರುಗಿ ನೋಡಲಿಲ್ಲ. ನನ್ನ ಕೈಲಿದ್ದ 12 ಲಕ್ಷದ ಚೆಕ್ ನಡುಗುತ್ತಿತ್ತು. ಅದೆಷ್ಟು ಹಗುರವಾದ ಕಾಗದ, ಆದರೆ ಅದರ ಮೇಲೆ 30 ವರ್ಷಗಳ ಅವಮಾನದ ತೂಕವಿತ್ತು. ನಾನು ಶೋಕೇಸ್ ಮೇಲೆ ಇಟ್ಟಿದ್ದ ಫೋಟೋದ ಕಡೆ ನೋಡಿದೆ. ಅರ್ಜುನ್ ಕಾನ್ವಕೇಶನ್ ಕ್ಯಾಪ್ ಮತ್ತು ಗೌನ್ನಲ್ಲಿ. ಸ್ಟ್ಯಾನ್ಫೋರ್ಡ್ನ ಆ ನಗು 4 ವರ್ಷಗಳ ಫೀಸ್ ಪ್ರತಿ ಸೆಮಿಸ್ಟರ್ ಸಮಯಕ್ಕೆ ಸರಿಯಾಗಿ ಕಟ್ಟಿತು. ಅದರ ನಂತರ ಅವನ ಸ್ಟಾರ್ಟಪ್ಗಾಗಿ ನೀಡಿದ್ದ 60 ರಿಂದ 70 ಲಕ್ಷದ ಹಣ ಬರೀ 2 ವರ್ಷಗಳಲ್ಲಿ ಮರಳಿಸುತ್ತೇನೆ ಎಂಬ ಭರವಸೆ. ಪ್ರತಿ ಡಿಸೆಂಬರ್ನಲ್ಲಿ ನೀಡಿದ ಹಣದ ವರ್ಗಾವಣೆ, ಕೆಲವೊಮ್ಮೆ ಗಿಫ್ಟ್, ಕೆಲವೊಮ್ಮೆ ಸಹಾಯ. ಒಟ್ಟಾರೆಯಾಗಿ ಅವನು ನನಗೆ ಎಂದು ಎಷ್ಟು ನೀಡಿದ್ದಾನೋ ಅದು ನಾನು ನೀಡಿದ್ದರ 15ನೇ ಒಂದು ಭಾಗದಷ್ಟು ಇರಲಿಲ್ಲ. ಮತ್ತು ಅವನು ಇದನ್ನು ಉದಾರತೆ ಎಂದು ಕರೆದಿದ್ದನು. ಬಾಗಿಲ ಮೇಲೆ ಹೈ ಹೀಲ್ಸ್ನ ಟಕ್ ಟಕ್ ಸದ್ದು. ಕಾವ್ಯ ಯಾವುದೇ ಅನುಮತಿ ಇಲ್ಲದೆ ಒಳಗಡೆ ಬಂದಳು. ಡಿಸೈನರ್ ಬ್ಯಾಗ್, ತಣ್ಣನೆಯ ಮಂದಹಾಸ. ಹೇಗಿತ್ತು? ಅವಳು ಕೋಣೆಯ ವಾತಾವರಣದಿಂದಲೇ ಉತ್ತರ ಓದಿಕೊಂಡಳು. ಮಿಸ್ಟರ್ ಮೆಹ್ತಾ, ನಂಬಿ, ಇದುವೇ ನಿಮಗೆ ಒಳ್ಳೆಯದು. ಮೆಟ್ಟಿಲುಗಳಿಲ್ಲ, ಲೋ ಮೇಂಟೆನೆನ್ಸ್. ನಾವು ಡಿಪಾಸಿಟ್ ಕೂಡ ನೀಡಿದ್ದೇವೆ. ಬರೀ ಮುಂದಿನ ವಾರ ಹೋಗಿ ಲೀಸ್ ಸೈನ್ ಮಾಡಿ ಅಷ್ಟೇ. ಅವಳ ಮುಖದ ಅತಿಯಾದ ವಿನಯದಲ್ಲಿ ನನಗೆ ಅದೇ ಲೆಕ್ಕಾಚಾರ ಕಂಡಿತು. ಪ್ರತಿಯೊಂದನ್ನು ಭಾಗಗಳಾಗಿ ಹಂಚುವ ಲೆಕ್ಕಾಚಾರ. ಅವಳು ಹೋಗುತ್ತಾ ಹೇಳಿದಳು, ಮಂಗಳವಾರ ಕ್ಲೀನರ್ಸ್ ಬರ್ತಾರೆ. ಸ್ಟೇಜಿಂಗಿಂತ ಮೊದಲು ಪರ್ಸನಲ್ ಸಾಮಾನುಗಳನ್ನು ಬೇರೆ ಇಟ್ಟು ಬಿಡಿ. ಬಾಗಿಲು ಮತ್ತೆ ಅಷ್ಟೇ ಮೆಲ್ಲನೆ ಮುಚ್ಚಲ್ಪಟ್ಟಿತು. ಸಂಜೆಯಾಯಿತು. ನಾನು ಕಿಚನ್ನ ಟ್ಯೂಬ್ ಲೈಟ್ ಹಚ್ಚಿದೆ. ಚಾಕು ಎತ್ತಿಕೊಂಡೆ. ಈರುಳ್ಳಿ ಹೆಚ್ಚಲು ಪ್ರಾರಂಭಿಸಿದೆ. ಅಷ್ಟರಲ್ಲಿ ನನ್ನದೇ ಮನೆಯ ಗೋಡೆಗಳು ನನ್ನ ವಿರುದ್ಧದ ಪಿತೂರಿಯನ್ನು ಕೇಳಿಸಿಕೊಂಡಿದ್ದವು. ಸರಿಯಾಗಿ 1 ವಾರದ ಮೊದಲು ಆ ರಾತ್ರಿ ಅರ್ಜುನ್ ಡ್ರಾಯಿಂಗ್ ರೂಮ್ನಲ್ಲಿ ಫೋನ್ನಲ್ಲಿ ಮೆಲ್ಲನೆಯ ದನಿಯಲ್ಲಿ ಹೇಳುತ್ತಿದ್ದನು, ಕಾವ್ಯ, ಅವನಿಗೆ ಅರ್ಥವೇ ಆಗುತ್ತಿಲ್ಲ. ಮನೆ ತಗೊಳ್ಳೋಣ, ಅವನನ್ನು ಹೊರಗೆ ವಾಗೋಲಿಯಲ್ಲಿ ಸೆಟ್ ಮಾಡೋಣ. 12 ಲಕ್ಷ ನೀಡ್ತೀನಿ, ಸುಮ್ಮನಾಗ್ತಾನೆ. ಆಮೇಲೆ ಪವರ್ ಆಫ್ ಅಟಾರ್ನಿ ಮಾಡಿಸಿಕೊಳ್ಳೋಣ. ಅವನ ಮೆಸ್ಸಿ ಫೈನಾನ್ಸ್ಗಳನ್ನು ಕ್ಲೀನ್ ಮಾಡೋಣ. ಆ ಮುದಿ ಮನುಷ್ಯ ಏನು ಮಾಡೋಕ್ಕೂ ಆಗಲ್ಲ. ನನ್ನ ಕೈ ಕಟಿಂಗ್ ಬೋರ್ಡ್ ಮೇಲೆ ಹಾಗೆಯೇ ನಿಂತು ಹೋಗಿತ್ತು. ಮತ್ತು ಅದೇ ಕ್ಷಣ ನನಗೆ ಏನು ಮಾಡಬೇಕು ಎಂದು ಅರ್ಥವಾಗಿತ್ತು. 2 ದಿನಗಳ ನಂತರ ವಕೀಲ್ ಮೀರಾ ದೇಶಪಾಂಡೆ ಅವರ ಆಫೀಸ್ನ ಲೆದರ್ ಮತ್ತು ಹಳೆಯ ಕಾಗದಗಳ ಪರಿಮಳ ನನ್ನನ್ನು ಸ್ವಾಗತಿಸಿತು. ರಾಘವ್, ನೀವು ಫೋನ್ನಲ್ಲಿ ಬಹಳ ಗಾಬರಿಯಿಂದ ಮಾತನಾಡಿದಿರಿ. ಕುಳಿತುಕೊಳ್ಳಿ. ನಾನು ನೇರವಾಗಿ ಹೇಳಿದೆ, ನನಗೆ ನನ್ನ ಆಸ್ತಿಗಳನ್ನು ಕುಟುಂಬದವರಿಂದ ಉಳಿಸಬೇಕಿದೆ. ಪೂರ್ತಿ ಲೀಗಲ್ ಸೆಪರೇಷನ್, ಟ್ರಸ್ಟ್ ಹೋಲ್ಡಿಂಗ್ಸ್, ಪವರ್ ಆಫ್ ಅಟಾರ್ನಿಯ ನಿಷೇಧ, ಎಲ್ಲವೂ ಆಗಬೇಕು. ಯಾರೂ ಕೂಡ ನನ್ನ ಲಿಖಿತ ಅನುಮತಿ ಇಲ್ಲದೆ ಏನನ್ನು ಮುಟ್ಟಬಾರದು. ಅವನು ನನ್ನ ಮಗನೇ ಆಗಿದ್ದರೂ ಸರಿಯೇ.
ಮೀರಾ ಯಾವುದೇ ಪ್ರಶ್ನೆ ಕೇಳಲಿಲ್ಲ. ಅದಕ್ಕಾಗಿಯೇ ನನಗೆ 15 ವರ್ಷಗಳಿಂದ ಅವಳ ಮೇಲೆ ಭರವಸೆ ಇತ್ತು. ನಾವು 2 ಗಂಟೆಗಳ ಕಾಲ ಕಾಗದಗಳನ್ನು ಸಿದ್ಧಪಡಿಸಿದೆವು. ಅಸೆಟ್ ಪ್ರೊಟೆಕ್ಷನ್ ಟ್ರಸ್ಟ್, ಆಪರೇಟಿಂಗ್ ಅಗ್ರಿಮೆಂಟ್ಸ್, ಹೆಸರಿಗೆ ಮಾತ್ರ ಇರುವ ಡೈರೆಕ್ಟರ್ಗಳು, ನೋಟರಿಯಾದ ಕಾಗದಗಳು, ಬ್ಯಾಂಕ್ ಸೂಚನೆಗಳು, ಬೈ ಸೇಲ್ ಕ್ಲಾಸ್ಗಳು ಮತ್ತು ಪ್ರತಿಯೊಂದು ಸಾಲಿನ ಮೇಲೆ ಅವಳು ಸೂಜಿಯ ಮೊನೆಯಷ್ಟು ನಿಖರವಾಗಿದ್ದಳು. ಅವಳು ಹೇಳಿದಳು, ಇದು ಕಾನೂನಿನ ಗೋಡೆ. ಯಾರಾದರೂ ಇದನ್ನು ಒಡೆಯಲು ಪ್ರಯತ್ನಿಸಿದರೆ ವರ್ಷಗಳು ಹಿಡಿಯುತ್ತವೆ ಮತ್ತು ಲಕ್ಷಾಂತರ ಹಣ ಖಾಲಿಯಾಗುತ್ತದೆ. ನೀವು ಸೈನ್ ಮಾಡಿಬಿಡಿ. ನಾನು ಪೆನ್ನೆತ್ತಿದೆ. ಕೈಗಳು ಪೂರ್ತಿ ಸ್ಥಿರವಾಗಿದ್ದವು. ಸಹಿ ಪೂರ್ತಿಯಾದ ಮೇಲೆ ಮೀರಾ ಕೇಳಿದಳು, ಇನ್ನೂ ಏನಾದರೂ ಇದೆಯೇ? ಈಗಿಲ್ಲ, ನಾನು ಹೇಳಿದೆ, ಆದರೆ ಶೀಘ್ರದಲ್ಲೇ ಆಗುತ್ತದೆ. ಮನೆಗೆ ಮರಳಿದಾಗ ರಾತ್ರಿ ಹದವಾಗಿತ್ತು. ವರಾಂಡದಲ್ಲಿ ಬೇವಿನ ಮರದ ನೆರಳು ತೂಗಾಡುತ್ತಿತ್ತು. ನಾನು ಸೆಂಟರ್ ಟೇಬಲ್ ಮೇಲೆ ಬಿದ್ದಿದ್ದ 12 ಲಕ್ಷದ ಚೆಕ್ಕನ್ನು ಸರಿಪಡಿಸಿದೆ. ಅದರ ಸುಕ್ಕುಗಳನ್ನು ಸರಿಪಡಿಸಿದೆ ಮತ್ತು ಅದನ್ನು ಫೈಲ್ನ ಮೊದಲ ಪುಟದಲ್ಲಿ ಜಾಗರೂಕತೆಯಿಂದ ಇರಿಸಿದೆ. ಮರುದಿನ ಬೆಳಿಗ್ಗೆ ಮಂಜಿನಿಂದ ಕೂಡಿತ್ತು ಮತ್ತು ತಣ್ಣಗಿತ್ತು. ನಾನು ಮೊದಲ ಬಾರಿಗೆ ಅಲ್ಮಾರಿಯಿಂದ ಇಂಪಾರ್ಟೆಂಟ್ ಮೀಟಿಂಗ್ಗಳಲ್ಲಿ ಮಾತ್ರ ಧರಿಸುವಂತಹ ನನ್ನ ನೇವಿ ಬ್ಲೂ ಸೂಟ್ ಹೊರತೆಗೆದೆ. ನನ್ನ ಹತ್ತಿರ ಜೀನ್ಸ್ ಮತ್ತು ಹಳೆಯ ಕುರ್ತಾಗಳ ಹೊರತು ಏನೂ ಇಲ್ಲ ಎಂದು ಅರ್ಜುನ್ಗೆ ಅನ್ನಿಸಿರಬೇಕು. ಇಂದು ಅವನಿಗೆ ತನ್ನ ತಂದೆಯ ಬಗ್ಗೆ ತಿಳಿಯಲಿದೆ. ಉಪಹಾರದ ನಂತರ ನಾನು ಕಾರ್ ಹೊರತೆಗೆದೆ. ಶಿವಾಜಿನಗರ ಟ್ರಾಫಿಕ್ ಸಿಗ್ನಲ್ನಲ್ಲಿ ಚಹಾ ಮಾರುಕಟ್ಟೆಯ ಗದ್ದಲ ಮತ್ತು ಫಸ್ಟ್ ನ್ಯಾಷನಲ್ನ ಬದಲು ICICI ಶಿವಾಜಿನಗರ ಶಾಖೆ. ಅದೇ ಶಾಖೆಯಲ್ಲಿ ಅರ್ಜುನ್ 2 ವರ್ಷಗಳ ಹಿಂದೆ ತನ್ನ ಬಿಸ್ನೆಸ್ ಲೋನ್ನ ಬಗ್ಗೆ ದೊಡ್ಡದಾಗಿ ಬಡಾಯಿ ಕೊಚ್ಚಿಕೊಂಡಿದ್ದ. ಮ್ಯಾನೇಜರ್ ಹೆಸರನ್ನು ಕೂಡ ತಿಳಿಸಿದ್ದನು. ನಾನು ರಿಸೆಪ್ಷನಲ್ಲಿ ಹೇಳಿದೆ, ಮಿಸ್ಟರ್ ಅಯ್ಯರನ್ನು ಭೇಟಿಯಾಗಬೇಕು, ವೈಯಕ್ತಿಕ ವಿಷಯ. 15 ವರ್ಷಗಳಿಂದ ನನ್ನ ಬಿಸ್ನೆಸ್ ಅಕೌಂಟ್ಗಳು ಇಲ್ಲೇ ಇದ್ದವು. ಪ್ರತಿ ವಾರ ದೊಡ್ಡ ಮೊತ್ತದ ಡೆಪಾಸಿಟ್ಗಳು ನಡೆಯುತ್ತಿದ್ದವು. ಆದ್ದರಿಂದ ಬಾಗಿಲುಗಳು ತಾವಾಗಿಯೇ ತೆರೆಯುತ್ತಿದ್ದವು. ಮಿಸ್ಟರ್ ಅಯ್ಯರ್ ಕೈ ಕುಲುಕಿದರು. ರಾಘವ್, ಎಲ್ಲವೂ ಸರಿಯಿದೆಯಲ್ಲವೇ? ನಾನು ಶಾಂತ ಸ್ವರದಲ್ಲಿ ಹೇಳಿದೆ, ಬಿಸ್ನೆಸ್ ಖಂಡಿತ ಸರಿಯಿದೆ. ನಾನು ನನ್ನ ಮಗ ಅರ್ಜುನ್ ಮೆಹ್ತಾ ಬಗ್ಗೆ ಚಿಂತಿತನಾಗಿದ್ದೇನೆ. ಅವನು ನನಗೆ ತಿಳಿಸದೆಯೇ ನನ್ನ ಮನೆ ಮಾರಿಬಿಟ್ಟಿದ್ದಾನೆ. ನನ್ನನ್ನು ಹೊರೆ ಎಂದು ಕರೆದು 12 ಲಕ್ಷ ನೀಡಿದ್ದಾನೆ. ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸುವ ಬದಲು ಅವನು ಅವುಗಳನ್ನು ಕಡೆಗಣಿಸಿದ್ದಾನೆ. ಇದೇ ಅಭ್ಯಾಸಗಳು ಅವನ ಲೋನ್ ಮತ್ತು ಕ್ಲೈಂಟ್ಸ್ಗಳ ಜೊತೆಗೂ ಕಾಣಿಸಿಕೊಳ್ಳಬಹುದೇನೋ ಎಂದು ನನಗೆ ಭಯವಿದೆ. ಅವನು ಸ್ವಲ್ಪ ಹೊತ್ತು ಸ್ಕ್ರೀನ್ ನೋಡಿದನು. ಅವರ ಹುಬ್ಬುಗಳು ಗಂಟೆಕ್ಕಿದ್ದವು. ನಡವಳಿಕೆ ಮತ್ತು ಚಾರಿತ್ರ್ಯ ನಮ್ಮ ರಿಸ್ಕ್ ಪ್ರೋಟೋಕಾಲ್ನ ಭಾಗವಾಗಿದೆ. ನಿಮ್ಮ ಮಾತುಗಳನ್ನು ನಾನು ನೋಟ್ ಮಾಡಿಕೊಳ್ಳುತ್ತಿದ್ದೇನೆ. ನಾನು ಬರೀ ಇಷ್ಟೇ ಹೇಳಿದೆ, ನಾನು 15 ವರ್ಷಗಳಿಂದ ನಿಮ್ಮ ಕ್ಲೈಂಟ್ ಆಗಿದ್ದೇನೆ. ಯಾವುದೇ ನಿರ್ಧಾರವಾಗಲಿ ಅದು ನಿಮ್ಮ ಪ್ರೊಫೆಷನಲ್ ಜಡ್ಜ್ಮೆಂಟ್ ಮೇಲೆ ಇರಲಿ. ಕೈ ಕುಲುಕುವಾಗ ನಾನು ಅವರ ಕಣ್ಣುಗಳಲ್ಲಿ ನೋಡಿದೆ. ಮನೆಗೆ ಮರಳಿದೆ. ಸಂಜೆಯ ಹೊತ್ತಿಗೆ ಪ್ಲಾಟ್ನಲ್ಲಿ ಮೌನವಿತ್ತು. ಹೊರಗೆ ಮಳೆ ಸುರಿಯಲು ಸಿದ್ಧವಾದ ಮೋಡಗಳು, ಒಳಗಡೆ ಬೇವಿನ ನೆರಳು ಮತ್ತು ನನ್ನ ಮುಂದೆ ಇಟ್ಟ ಕಾಗದ. ಮೀರಾ ದೇಶಪಾಂಡೆ ನಿರ್ಮಿಸಿದ ಕಾನೂನಿನ ಗೋಡೆ, ICICIನಲ್ಲಿ ಬಿತ್ತಿದ ಸಂಶಯದ ಬೀಜ ಮತ್ತು ಅರ್ಜುನ್ ನೀಡಿದ ಆ ಅವಮಾನಕರ ಚೆಕ್. ಅದು ಈಗ ನನ್ನ ಪಾಲಿಗೆ ಸಾಕ್ಷಿಯಾಗಿತ್ತು. ನಾನು ಕುರ್ಚಿಯ ಮೇಲೆ ತಲೆ ಒರಗಿಸಿ ಬಹಳ ಹೊತ್ತು ಚಾವಣಿ ನೋಡುತ್ತಿದ್ದೆ. 30 ವರ್ಷಗಳವರೆಗೆ ನಾನು ಸದ್ದಿಲ್ಲದೆ, ಆಡಂಬರವಿಲ್ಲದೆ ಇಟ್ಟಿಗೆಗಳನ್ನು ಜೋಡಿಸುವುದು ಕಲಿತಿದ್ದೆ. ಇಂದು ಮೊದಲ ಬಾರಿಗೆ ನಾನು ಅದನ್ನು ಬೀಳಿಸಬೇಕಾಗಿತ್ತು. ಆದರೆ ಯಾರದ್ದೋ ಮನೆಯನ್ನಲ್ಲ, ಬದಲಾಗಿ ಅವನ ಒಳಗಿರುವ ಗರ್ವದ ಗೋಡೆಯನ್ನು. 2 ದಿನದ ನಂತರ ಅರ್ಜುನ್ ಮರಳಿ ಬಂದನು. ಈ ಬಾರಿ ಬಾಗಿಲು ಬಡಿದು ಬಂದನು. ಮುಖದಲ್ಲಿ ಅದೇ ತಣ್ಣನೆಯ ಭಾವ, ಆದರೆ ದನಿಯಲ್ಲಿ ಒಂದು ಹೊಸ ಆತ್ಮವಿಶ್ವಾಸ. ಪಪ್ಪ, ಯಾವುದು ನಡೆದಿದೆಯೋ ಅದು ಎಲ್ಲರಿಗೂ ಒಳ್ಳೆಯದಕ್ಕೆ ಆಗಿದೆ. ನೀವೇ ತಾನೇ ನನಗೆ ಪ್ರಾಕ್ಟಿಕಲ್ ಆಗಿರಲು ಕಲಿಸಿಕೊಟ್ಟಿದ್ದು. ಅವನು ಮತ್ತೆ ಅದೇ ಶಬ್ದ ಎಸೆದನು, ಪ್ರಾಕ್ಟಿಕಲ್. ನಾನು ಬರೀ ಇಷ್ಟೇ ಹೇಳಿದೆ, ಅರ್ಜುನ್, ನೀನು ನಿಜವಾಗಿಯೂ ಪ್ರಾಕ್ಟಿಕಲ್ ಆಗಬೇಕಾಗಿದೆ. ಹಾಗಾದರೆ ಸಿದ್ಧವಾಗಿರು. ನಾನು ಕೂಡ ಇನ್ನು ಮುಂದೆ ಹಾಗೆಯೇ ಇರುತ್ತೇನೆ. ಅಂದು ರಾತ್ರಿ ನಾನು ಮೀರಾಗೆ ಮೆಸೇಜ್ ಮಾಡಿದೆ, ನಾಳೆ ಬೆಳಿಗ್ಗೆ 10 ಗಂಟೆಗೆ. ಅವಳ ಉತ್ತರ ಬಂತು, ಫೈಲ್ ಸಿದ್ಧವಿದೆ ರಾಘವ್ ಅವರೇ, ಈಗ ಯಾರೂ ಕೈ ಹಚ್ಚಲು ಸಾಧ್ಯವಿಲ್ಲ. ಮರುದಿನ ಮೀರಾ ಫೈಲನ್ನು ನನ್ನ ಕಡೆಗೆ ಸರಿಸಿದಳು. ಈಗ ಆಟ ನಿಮ್ಮ ನಿಯಮಗಳ ಮೇಲೆ ನಡೆಯುತ್ತದೆ ಎಂದು ಅವಳು ಮೆಲ್ಲನೆ ಹೇಳಿದಳು. ನಾನು ರಿಬ್ಬನ್ ಬಿಚ್ಚಿದೆ, ಬೆರಳುಗಳಿಂದ ಕಾಗದಗಳ ಅಂಚನ್ನು ಮುಟ್ಟಿದೆ ಮತ್ತು ಮನಸ್ಸಿನಲ್ಲೇ ಹೇಳಿಕೊಂಡೆ, ಆಟ ಶುರು. ಬೆಳಿಗ್ಗೆ ಹಗುರವಾದ ತೇವಾಂಶವಿತ್ತು ಮತ್ತು ನನ್ನ ಫೋನ್ ಮೇಲೆ ಮೀರಾ ದೇಶಪಾಂಡೆಯವರ ಸಣ್ಣ ಮೆಸೇಜ್ ಮಿಂಚಿತ್ತು. ಎಲ್ಲವೂ ಫೈಲ್ ಆಗಿದೆ, ಈಗ ಯಾರೂ ಕೈ ಹಚ್ಚಲು ಸಾಧ್ಯವಿಲ್ಲ. ನಾನು ಧನ್ಯವಾದ ಬರೆದು ಫೋನ್ ಪಕ್ಕಕ್ಕೆ ಇರಿಸಿದೆ ಮತ್ತು ಒಲೆಯ ಮೇಲೆ ಚಹಾ ಇಟ್ಟೆ. ಮನೆಯಲ್ಲಿ ಶಾಂತಿ ಇತ್ತು, ಆದರೆ ನನಗೆ ತಿಳಿದಿತ್ತು ಹೊರಗೆ ಇನ್ನು ಮುಂದೆ ಶಾಂತಿ ಇರುವುದಿಲ್ಲ ಎಂದು. ಮಧ್ಯಾಹ್ನವಾಗುವಷ್ಟರಲ್ಲಿ ಅದೇ ಆಯಿತು. ಅರ್ಜುನ್ ಮೊದಲು ಮೆಸೇಜ್ ಕಳುಹಿಸಿದನು, ನಾನು ಮಾತನಾಡಬೇಕು. 5 ನಿಮಿಷದ ನಂತರ ಕಾಲ್ ಬಂದಿತು. ಅವನ ಧ್ವನಿಯಲ್ಲಿ ಅದು ಮಿಟ್ಟ ಗಾಬರಿ ಇತ್ತು. ಡ್ಯಾಡ್, ಬ್ಯಾಂಕ್ನಿಂದ ನೋಟಿಸ್ ಬಂದಿದೆ, ಡಿಮ್ಯಾಂಡ್ ನೋಟಿಸ್.
1.68 ಕೋಟಿ ಪೂರ್ತಿ ಪಾವತಿ 30 ದಿನಗಳಲ್ಲಿ ಮಾಡಬೇಕು. ಮಿಸ್ಟರ್ ಅಯ್ಯರ್ ಹೇಳುತ್ತಿದ್ದಾರೆ, ಕ್ಯಾರೆಕ್ಟರ್ ಮತ್ತು ಬಿಸ್ನೆಸ್ ಜಡ್ಜ್ಮೆಂಟ್ ಬಗ್ಗೆ ಕೆಲವು ಆತಂಕಗಳು ಎದುರಾಗಿವೆ ಎಂದಿದೆ. ಒಂದು ವೇಳೆ ನಾನು ರೀಪೇಮೆಂಟ್ ಶೆಡ್ಯೂಲ್ ತಕ್ಷಣವೇ ರೀಸ್ಟೋರ್ ಮಾಡದಿದ್ದರೆ ಅವರು ಆಫೀಸ್ ಬಿಲ್ಡಿಂಗ್ ಮೇಲೆ ಫೋರ್ಕ್ಲೋಸರ್ ಪ್ರಾರಂಭಿಸುತ್ತಾರೆ. ವಿಚಿತ್ರವಾದ ವಿಷಯ, ನಾನು ಮೆಲ್ಲನೆ ಹೇಳಿದೆ. ಕ್ಯಾರೆಕ್ಟರ್, ಈ ಶಬ್ದ ಇತ್ತೀಚೆಗೆ ಬಹಳ ಬೇಗ ಕಿವಿಗಳಿಗೆ ತಲುಪುತ್ತಿದೆ. ಸಂಜೆ ಅವನು ಬಾಗಿಲ ಬಳಿ ಇದ್ದನು. ಈ ಬಾರಿ ಸೂಟ್ ಇಲ್ಲ, ಬಡಾಯಿ ಇಲ್ಲ, ಬರೀ ಒಂದು ಸಾಧಾರಣ ಶರ್ಟ್. ಕಣ್ಣಿನ ಕೆಳಗೆ ಆಯಾಸದ ಗುರುತುಗಳು. ನಾನು ಎಲ್ಲವನ್ನು ಮಾರಿಬಿಟ್ಟೆ. ಅವನು ಒಳಗಡೆ ಬರುತ್ತಲೇ ಹೇಳಿದನು, ಕಾವ್ಯಾಳ ಕೆಲವು ಜ್ಯುವೆಲರಿ ಪೀಸ್ಗಳು, ವಿಂಟೇಜ್ ಗಿಟಾರ್, BMW ಕೂಡ ಬಿಟ್ಟುಕೊಟ್ಟೆ. ಒಂದು ಸೆಕೆಂಡ್ ಹ್ಯಾಂಡ್ ಅಮೇಜ್ ಕಾರು ತಗೊಂಡೆ. ಒಟ್ಟಾರೆಯಾಗಿ 25ರಿಂದ 26 ಲಕ್ಷ ಸಂಗ್ರಹವಾಗಿದೆ. ಆದರೆ ಈಗಲೂ 1 ಕೋಟಿಗಿಂತ ಹೆಚ್ಚು ಹಣ ಬೇಕಿದೆ. ಏನೇ ಆಗಲಿ ನೀವು ಲೋನ್ ನೀಡಿಬಿಡಿ. ಲಿಖಿತ ಅಗ್ರಿಮೆಂಟ್ ಮಾಡಿಕೊಳ್ಳೋಣ. ಇಂಟ್ರೆಸ್ಟ್ ಕೂಡ ನೀಡುತ್ತೇನೆ. ನಾನು ನೀರಿನ ಗ್ಲಾಸನ್ನು ಅವನ ಕಡೆ ಸರಿಸಿದೆ. ಅರ್ಜುನ್, 3 ದಿನದ ಹಿಂದೆ ನೀನು ನನಗೆ ಏನು ಹೇಳಿದ್ದೆ ನೆನಪಿದೆಯೇ? ನಿನ್ನ ವಯಸ್ಸಿಗೆ ತಕ್ಕಂತೆ ಒಂದು ಸಣ್ಣ ಸರ್ವಿಸ್ ಅಪಾರ್ಟ್ಮೆಂಟ್ ಮತ್ತು 12 ಲಕ್ಷ. ಅದನ್ನು ನೀನು ಉದಾರತೆ ಎಂದು ಕರೆದಿದ್ದೆ. ನಾನು ಈಗಲೂ ಅದೇ ಮನುಷ್ಯ. ನನ್ನ ಯೋಗ್ಯತೆ ಈಗಲೂ ಅದೇ ಇದೆ. ಅವನ ಮುಖ ಬಾಡಿ ಹೋಯಿತು. ಡ್ಯಾಡ್, ನನಗೆ ಗೊತ್ತು, ನಾನು ತಪ್ಪಾಗಿ ನಡೆದುಕೊಂಡೆ. ಆದರೆ ಈಗ ಬಹಳ ತಡವಾಗಿ ಹೋಗಿದೆ. ಒಂದು ವೇಳೆ ಈ ನೋಟಿಸ್ ಕ್ಲಿಯರ್ ಆಗದಿದ್ದರೆ ಎಲ್ಲವೂ ಹೊರಟು ಹೋಗುತ್ತದೆ. 3 ದಿನದ ಹಿಂದೆ ನನ್ನದು ಕೂಡ ಎಲ್ಲವೂ ಹೊರಟು ಹೋಗಿತ್ತು. ನನ್ನ ಹೆಸರಿನ ಮನೆ ಕೂಡ ಹೊರಟು ಹೋಗಿತ್ತು. ಮತ್ತು ನೀನು ನನಗೆ ಪ್ರಾಕ್ಟಿಕಲ್ ಆಗಿರಿ ಎಂದು ಹೇಳಿದ್ದೆ. ನಾನು ಅದನ್ನೇ ಮಾಡುತ್ತಿದ್ದೇನೆ. ನೀನು ಕೂಡ ಪ್ರಾಕ್ಟಿಕಲ್ ಆಗಿರು. ಅವನು ಕೆಲವು ಕ್ಷಣ ಸುಮ್ಮನಿದ್ದನು. ಆಮೇಲೆ ಮೆಲ್ಲನೆ ಹೇಳಿದನು, ಕಾವ್ಯ ಅಲ್ಟಿಮೇಟಮ್ ನೀಡಿದ್ದಾಳೆ. ತಿಂಗಳ ಕೊನೆವರೆಗೆ ಒಂದು ವೇಳೆ ಪರಿಹಾರ ಸಿಗದಿದ್ದರೆ ಅವಳು ಬೇರೆಯಾಗುತ್ತಾಳಂತೆ. ಫೇಲ್ಯೂರ್ಗಳ ಜೊತೆ ತನಗೆ ಇರಲು ಸಾಧ್ಯವಿಲ್ಲವೆಂದು ಅವಳು ಹೇಳುತ್ತಾಳೆ. ನನ್ನನ್ನು ಗೆಳೆಯರ ಗ್ರೂಪ್ನಿಂದಲೂ ಹೊರಹಾಕಿದ್ದಾರೆ. ಯಾರೂ ಕಾಲ್ ಎತ್ತುತ್ತಿಲ್ಲ. ನಾನು ಅವನ ಹೆಗಲ ಮೇಲಿನ ಆಯಾಸವನ್ನು ನೋಡಿದೆ. ಆ ಆಯಾಸ ಸತತವಾಗಿ ಓಡುವುದರಿಂದ ಬರುತ್ತದೆ ಮತ್ತು ಇದ್ದಕ್ಕಿದ್ದಂತೆ ಗೋಡೆಗೆ ಡಿಕ್ಕಿ ಹೊಡೆದಾಗ ಒಡೆದು ಹೋಗುತ್ತದೆ. ಅರ್ಜುನ್, ಇಂದು ನೀನು ಯಾವುದನ್ನು ಕೇಳುತ್ತಿದ್ದೀಯೋ ಅದು ಹಣವಲ್ಲ, ಜವಾಬ್ದಾರಿಯಿಂದ ಮುಕ್ತಿ. ಮತ್ತು ಮುಕ್ತಿ ಜವಾಬ್ದಾರಿ ಇಲ್ಲದೆ ರೋಗದಂತೆ ಹರಡುತ್ತದೆ. ಅವನು ತಕ್ಷಣವೇ ಎದ್ದು ನಿಂತನು. ಹಾಗಾದರೆ ಇಲ್ಲವೇ? ನಾನು ಬಾಗಿಲಿನ ಕಡೆಗೆ ಸನ್ನೆ ಮಾಡಲಿಲ್ಲ. ಬರೀ ನೀರಿನ 2ನೇ ಗ್ಲಾಸ್ ತುಂಬಿಸಿದೆ. ಆದರೆ ಒಂದು ಮಾತು ನೆನಪಿಡು, 3 ದಿನದ ಹಿಂದೆ ನೀನು ನನ್ನನ್ನು ಎಲ್ಲಿ ನಿಲ್ಲಿಸಿದ್ದೀಯೋ ನೀನು ಅದೇ ಜಾಗದಲ್ಲಿ ನಿಂತಿದ್ದೀಯಾ. ವ್ಯತ್ಯಾಸ ಬರೀ ಇಷ್ಟೇ. ಅಂದರೆ ನಿನಗೆ ಮುಕ್ತಿ ನೀಡಲು ಯಾರೋ 12 ಲಕ್ಷದ ಚೆಕ್ ನೀಡುತ್ತಿಲ್ಲ. ಅವನು ಗ್ಲಾಸ್ ಹಿಡಿಯಲಿಲ್ಲ. ಏನೋ ಹೇಳಲು ಪ್ರಯತ್ನಿಸಿದನು. ಆಮೇಲೆ ಸುಮ್ಮನಾದನು. ಸರಿ, ಅವನು ಹೇಳಿದನು, ನಾನು ಪ್ರಯತ್ನಿಸುತ್ತೇನೆ. ಮತ್ತು ಏನು ಹೇಳದೆ ಹೊರಗೆ ಹೋದನು. ಮತ್ತು ಮೊದಲ ಬಾರಿಗೆ ಹೋಗುವಾಗ ಹಿಂದೆ ತಿರುಗಿ ನೋಡಿದನು. ಮುಂದಿನ 2 ದಿನ ಬೆಳಿಗ್ಗೆ ಸಂಜೆ ಅವನ ಸೆಕೆಂಡ್ ಹ್ಯಾಂಡ್ ಅಮೇಜ್ ಕಾರು ನನ್ನ ಗಲ್ಲಿಯಿಂದ ಹಾದು ಹೋಗುತ್ತಿತ್ತು. ಕೆಲವೊಮ್ಮೆ ಮೆಲ್ಲನೆ, ಕೆಲವೊಮ್ಮೆ ವೇಗವಾಗಿ. ಅವನು ನಿಲ್ಲುತ್ತಿರಲಿಲ್ಲ. ಆದರೆ ಹಾದು ಹೋಗುವಾಗ ಅವನ ಕುತ್ತಿಗೆ ಆಗಾಗ ಕಿಟಕಿಯ ಕಡೆಗೆ ಬಾಗುತ್ತಿತ್ತು. ಆ ಬಾಗುವಿಕೆಯಲ್ಲಿ ಭರವಸೆಗಿಂತ ಹಠ ಹೆಚ್ಚಾಗಿತ್ತು. 3ನೇ ದಿನ ಮಧ್ಯಾಹ್ನ ಮಿಸ್ಟರ್ ಅಯ್ಯರ್ ಅವರ ಕಾಲ್ ಬಂತು. ರಾಘವ್, ನೀವು ಯಾವ ಆತಂಕಗಳನ್ನು ತಿಳಿಸಿದ್ದೀರೋ ಅವು ಬೋರ್ಡ್ ಮೀಟಿಂಗ್ನಲ್ಲಿ ಚರ್ಚೆಯಾದವು. ನಾವು ಒಂದು ರೀಅಸೆಸ್ಮೆಂಟ್ ಮಾಡುತ್ತಿದ್ದೇವೆ. ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಸಾಲ ಪಡೆದವನಿಗೆ ಪತ್ರ ಹೋಗಿದೆ. ಒಂದು ವೇಳೆ ನೀವು ಯಾವುದಾದರೂ ಹೆಚ್ಚುವರಿ ಮಾಹಿತಿ ನೀಡಬೇಕಿದ್ದರೆ. ಎಲ್ಲ ಮಾಹಿತಿ ನೀಡಿದ್ದೇನೆ ಮಿಸ್ಟರ್ ಅಯ್ಯರ್, ನಾನು ವಿನಯದಿಂದ ಹೇಳಿದೆ. ಬಾಕಿ ನಿಮ್ಮ ನೀತಿಗೆ ಬಿಟ್ಟಿದ್ದು. ಸಂಜೆಯವರೆಗೆ ಪುಸ್ತಕದ ಅಲ್ಮಾರಿ ಸರಿಪಡಿಸುತ್ತಿರುವಾಗ ನನಗೆ ಹಳೆಯ ಡೈರಿಯ ಮಧ್ಯೆ ಸಿಕ್ಕಿಕೊಂಡಿದ್ದ ಒಂದು ಪತ್ರ ಸಿಕ್ಕಿತು. ಅರ್ಜುನ್ ಮಿಡಲ್ ಸ್ಕೂಲ್ನಲ್ಲಿ ಬರೆದಿದ್ದ, ಡ್ಯಾಡ್, ನಾನು ಅತಿ ಉತ್ತಮ ಮಗನಾಗುತ್ತೇನೆ ಎಂದು. ಕೆಳಗೆ ಅಂಕುಡೊಂಕಾದ ಅಕ್ಷರಗಳಲ್ಲಿ ಪ್ರಾಮಿಸ್ ಎಂದು ಬರೆಯಲಾಗಿತ್ತು. ಕಾಗದ ಹಳದಿಯಾಗಿತ್ತು, ಆದರೆ ಶಾಯಿ ಈಗಲೂ ಪ್ರಕಾಶಮಾನವಾಗಿತ್ತು. ನಾನು ಪತ್ರವನ್ನು ಮರಳಿ ಡೈರಿಯಲ್ಲಿ ಇರಿಸಿದೆ ಮತ್ತು ಅಲ್ಮಾರಿ ಮುಚ್ಚಿದೆ. ಕೆಲವು ವಾಗ್ದಾನಗಳು ಕಾಲಕ್ಕೆ ತಕ್ಕಂತೆ ಮರಳುತ್ತವೆ. 4ನೇ ದಿನ ಬೆಳಿಗ್ಗೆ ಬಾಗಿಲು ತೆರೆಯುತ್ತಿದ್ದಂತೆ ಅವನು ಹೊರಗೆ ಕುಳಿತಿದ್ದನು. ಮಾತನಾಡುವ ಅವಸರವಿಲ್ಲದೆ, ಯಾವುದೇ ಆಪಾದನೆ ಇಲ್ಲದೆ, ಕಾರಣವಿಲ್ಲದೆ ಸುಮ್ಮನೆ ಕುಳಿತಿದ್ದನು. ನಾನು ನನ್ನ ಮನೆಯ ಹೊರಗೆ ನನ್ನ ಕಾರ್ ಸ್ವಚ್ಛಗೊಳಿಸುತ್ತಿದ್ದೆ. ಮಿಸ್ಟರ್ ಮಲ್ಹೋತ್ರಾ, ಅವನು ಸ್ವತಃ ಹೇಳಿದನು, ಮೊದಲು ಎಂದೂ ಕೂಡ ಇಷ್ಟೊಂದು ಕ್ಲೀನ್ ಆಗಿರಲಿಲ್ಲ. ಮತ್ತು ಹೊಗಳಿದನು, ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಕ್ಕೆ 300 ಕೊಡಬಹುದು. ವಿಚಿತ್ರವಾಗಿದೆ. ಲಕ್ಷಾಂತರ ರೂಪಾಯಿಗಳ ಡೀಲ್ ಮಾಡಿದ್ದೇನೆ. ಆದರೆ ಇಂದು 300ರ ಹೊಗಳಿಕೆ ಅತಿ ಹೆಚ್ಚು ಖುಷಿ ನೀಡಿತು. ನಾನು ತಲೆಯಾಡಿಸಿದೆ. ವಾಸ್ತವ ಸ್ಥಿತಿ ಎಂದಿಗೂ ಶಬ್ದ ಮಾಡುವುದಿಲ್ಲ, ಅದು ಭಾರವಾಗಿರುತ್ತದೆ. ಅವನು ಹೇಳಿದನು, ಡ್ಯಾಡ್. ಅವನು ಮೊದಲ ಬಾರಿಗೆ ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದನು, ಒಂದು ವೇಳೆ ನಾನು ಇದೆಲ್ಲವನ್ನು ಸರಿಯಾದ ದಾರಿಯಲ್ಲಿ ಕಲಿಯಲು ಬಯಸಿದರೆ? ಹಾಗಾದರೆ ಇನ್ನೂ ಕಾಲ ಮಿಂಚಿಲ್ಲ.
ಕಲಿಯಲು ಈಗೇನು ತಡವಾಗಿದೆಯೇ? ಅವನ ಪ್ರಶ್ನೆಯಲ್ಲಿ ಹಣದ ಮೋಹವಿರಲಿಲ್ಲ, ಬದಲಾಗಿ ಒಂದು ಸ್ಥಾನವಿತ್ತು. ನಾನು ಜೇಬ್ನಿಂದ ಫೋನ್ ಹೊರತೆಗೆದೆ. ಸಣ್ಣ ಮೆಸೇಜ್ ಟೈಪ್ ಮಾಡಿದೆ ಮತ್ತು ಕಳುಹಿಸಿಬಿಟ್ಟೆ. ಆಮೇಲೆ ಅವನ ಕಡೆ ನೋಡಿ ಹೇಳಿದೆ, ನಾಳೆ ಮಧ್ಯಾಹ್ನ 2 ಗಂಟೆಗೆ ಸಿದ್ಧವಾಗಿರು. ನಿನಗೆ ಏನೋ ತೋರಿಸಬೇಕಿದೆ. ಎಲ್ಲಿಗೆ? ದಾರಿಯಲ್ಲಿ ತಿಳಿಸುತ್ತೇನೆ. ನಾನು ಮಂದಹಾಸ ಅದುಮಿಟ್ಟೆ. ಇಂದು ರಾತ್ರಿ ಆರಾಮಾಗಿ ಮಲಗು. ನಾಳೆ ಏನು ಕಾಣಿಸುತ್ತದೋ ಅದರ ನಂತರ ಮೊದಲಿನಂತೆ ನಿದ್ದೆ ಬರುವುದಿಲ್ಲ. ಅವನು ಎದ್ದು ನಿಂತನು. ಸರಿ ಡ್ಯಾಡ್, ಅವನು ಮೆಲ್ಲನೆ ಹೇಳಿದನು. ನಾನು ಸಮಯಕ್ಕೆ ಸರಿಯಾಗಿ ಬರುತ್ತೇನೆ. ಅವನು ಹೋದ ನಂತರ ನಾನು ಮೇಲೆ ಸ್ಟಡಿಯ ಡ್ರಾಯರ್ನಿಂದ ಒಂದು ಸಣ್ಣ ಕೀ ಟ್ಯಾಗ್ ಹೊರತೆಗೆದೆ. ನೀಲಿ ಬಣ್ಣದ್ದು. ಅದರ ಮೇಲೆ ಬಿಳಿ ಅಕ್ಷರಗಳಲ್ಲಿ ಯಂಗ್ಸ್ ಆಟೋ ಕೇರ್ 1935 ಎಂದು ಕೆತ್ತಲಾಗಿತ್ತು. ಬೆರಳುಗಳು ಆ ಲೋಹದ ತಣ್ಣನೆಯ ಅನುಭವ ಪಡೆದವು. ಹೊರಗೆ ಗಾಳಿಯಲ್ಲಿ ಎಲ್ಲೋ ದೂರದಿಂದ ಮಳೆಯ ಮೊದಲ ಹನಿಗಳು ಬಿದ್ದವು. ನಾನು ಕೀ ಟ್ಯಾಗ್ ಜೇಬಿನಲ್ಲಿ ಇರಿಸಿದೆ ಮತ್ತು ಬಾಗಿಲು ಮುಚ್ಚಿದೆ. ಮರುದಿನ ಮಧ್ಯಾಹ್ನ ಅರ್ಜುನ್ ಕಾರಣ ಕೊಡದೆ ಸೀಟ್ ಬೆಲ್ಟ್ ಹಾಕುತ್ತಾನೆ ಮತ್ತು ಅವನು ಏನನ್ನು ನೋಡಲಿದ್ದಾನೆ. ಅದರಲ್ಲಿ ಯಾವುದೇ ಉದಾರತೆ ಚಕ್ಕಿರುವುದಿಲ್ಲ. ಬರೀ ಪರಿಪೂರ್ಣ ಸತ್ಯದ ಲೆಕ್ಕಾಚಾರ ಮಾತ್ರವಿರುತ್ತದೆ. ಮರುದಿನ ಸರಿಯಾಗಿ 2 ಗಂಟೆಗೆ ಅವನ ಅಮೇಜ್ ಗೇಟ್ ಹತ್ತಿರ ಬಂದು ನಿಂತಿತು. ಅವನು ಸಮಯಕ್ಕೆ ಸರಿಯಾಗಿ ಬಂದಿದ್ದ, ಸುಮ್ಮನಿದ್ದ ಮತ್ತು ಮೊದಲ ಬಾರಿಗೆ ಪೂರ್ತಿಯಾಗಿ ಕೇಳಿಸಿಕೊಳ್ಳಲು ಸಿದ್ಧವಾಗಿದ್ದಂತೆ ಕಾಣುತ್ತಿದ್ದ. ನಾನು ಯಾವುದೇ ಔಪಚಾರಿಕತೆ ಇಲ್ಲದೆ ಫ್ರಂಟ್ ಸೀಟ್ನ ಕಡೆಗೆ ಸನ್ನೆ ಮಾಡಿದೆ. ಹೊರಡೋಣವೇ? ಅವನು ಹೇಳಿದನು, ಹೊರಡೋಣ. ಕಾರ್ ತಿರುಗಿಸಿದಾಗ ನಗರದ ಟ್ರಾಫಿಕ್ನಲ್ಲಿ ರೆಡ್ ಲೈಟ್ ಉದ್ದನೆಯ ಸಾಲು ಸಿಕ್ಕಿತು. ವೈಪರ್ಗಳು ಗಾಜಿನ ಮೇಲೆ ಬೀಳುತ್ತಿದ್ದ ಹನಿಗಳನ್ನು ಸವರುತ್ತಿದ್ದವು. ಸಿಗ್ನಲ್ ಗ್ರೀನ್ ಆಯಿತು ಮತ್ತು ನಾವು ಬಲಕ್ಕೆ ತಿರುವು ತೆಗೆದುಕೊಂಡೆವು. ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದ ಸದ್ದು ಕೇಳಿಸುತ್ತಿತ್ತು. ಆದರೆ ಇಂದು ಅಲ್ಲಿ ಅವನ ಕಥೆಯ ಅಸಲಿ ಸತ್ಯವಿತ್ತು. ಮಷಿನ್ಗಳ ಲಯ, ನೀರಿನ ಚಿಮ್ಮುವಿಕೆ ಮತ್ತು ಕಾರ್ಮಿಕರ ಪರಿಶ್ರಮದ ಸಾಮಾನ್ಯ ಸಂಗೀತ. ನಾನು ಹೇಳಿದೆ, ಅರ್ಜುನ್, ಈಗ ನೀನು ಏನನ್ನು ನೋಡಲು ಹೋಗುತ್ತಿದ್ದೀಯೋ ಅದು ಸೇಡಲ್ಲ, ಅದು ಶಿಕ್ಷಣ. ಅವನು ಗೊಂದಲದಿಂದ ನನ್ನನ್ನು ನೋಡಿದನು. ಯಾರ ಶಿಕ್ಷಣ? ನಮ್ಮಿಬ್ಬರದ್ದು. ನಾನು ಉತ್ತರ ನೀಡಿದೆ, ಆದರೆ ಮೊದಲು ನಿಂದು. ಮಳೆಯ ಸಣ್ಣ ಹನಿಗಳು ಗಾಜಿನ ಮೇಲೆ ಸರಿಯುತ್ತಿದ್ದವು. ನಾವು ಕೈಗಾರಿಕಾ ಪ್ರದೇಶದ ಆ ಬಲ ತಿರುವು ತಗೊಂಡೆವು. ಯಂಗ್ಸ್ ಆಟೋ ಕೇರ್ 1935ರಿಂದ ದೂರದಿಂದಲೇ ನೀಲಿ ಹೋರ್ಡಿಂಗ್ ಮಿಂಚಿತು. ಗೇಟ್ನಲ್ಲಿ ಸೆಕ್ಯೂರಿಟಿ ಸಲಾಂ ಮಾಡಿದನು. ಒಳಗಡೆ ನೀರಿನ ಚಿಮ್ಮುವಿಕೆ, ಫೋಮ್ನ ನಿಂಬೆ ಹಣ್ಣಿನಂತಹ ಪರಿಮಳ, ಹೈ ಪ್ರೆಷರ್ ಜೆಟ್ನ ಸೀಟಿ ಮತ್ತು ರಬ್ಬರ್ನ ಕನ್ವೇಯರ್ನ ಮೆಲ್ಲನೆಯ ಶಬ್ದ, ಇವೆಲ್ಲವೂ ಸೇರಿ ಒಂದು ವ್ಯವಸ್ಥಿತ ಸಂಗೀತ ಮೂಡಿಸುತ್ತಿದ್ದವು. ಪೋರ್ಚ್ ಹತ್ತಿರ ಒಬ್ಬ ಮಧ್ಯಮ ಎತ್ತರದ ಮನುಷ್ಯ ವೇಗದ ಹೆಜ್ಜೆಗಳಿಂದ ಬಂದನು. ನೆಕ್ ಟ್ಯಾಗ್ ಮೇಲೆ ಮಹೇಶ್, ಸೈಟ್ ಮ್ಯಾನೇಜರ್ ಎಂದು ಬರೆದಿತ್ತು. ಅವನು ಮಂದಹಾಸ ಬೀರುತ್ತಾ ಹೇಳಿದನು, ರಾಘವ್ ಸರ್, ಸ್ವಾಗತ. ಮಾನ್ಸೂನ್ ರಶ್ನಲ್ಲೂ ಎಲ್ಲವೂ ಆನ್ ಟ್ರ್ಯಾಕ್ನಲ್ಲಿದೆ. ಇಂದು 11 ಗಂಟೆಯವರೆಗೆ 180 ಕಾರ್ಗಳು ಪ್ರೊಸೆಸ್ ಆಗಿವೆ. ಮಹೇಶ್ನ ದೃಷ್ಟಿ ಅರ್ಜುನ್ ಮೇಲೆ ಹೋಯಿತು. ನಾನು ಪರಿಚಯ ಮಾಡಿಸಿದೆ. ಅರ್ಜುನ್ ನನ್ನ ಮಗ. ಟೂರ್ ಮಾಡಿಸು, ನಂಬರ್ ಸಿಸ್ಟಮ್ ಎಲ್ಲವನ್ನೂ ತೋರಿಸು. ಖಂಡಿತ ಸರ್. ಮಹೇಶ್ ಕೈಯಿಂದ ಸನ್ನೆ ಮಾಡಿದನು. ನಾವು ವಾಶ್ ಟನಲ್ನ ಪಾರದರ್ಶಕ ಗೋಡೆಯ ಹತ್ತಿರ ನಿಂತೆವು. ಒಳಗಡೆ 8 ಬೇರೆ ಕೆಲಸಗಳು ಒಂದೇ ಬಾರಿಗೆ ನಡೆಯುತ್ತಿದ್ದವು. ಮೊದಲು ಪ್ರೀ ವಾಶ್, ಆಮೇಲೆ ಫೋಮ್ ಕಾಟ್ ರಿಡ್ಜ್, ಬ್ರಷ್ ಆರ್ಮ್ಸ್, ರೀನ್ಸ್ ಆರ್ಚ್, ಸೆರಾಮಿಕ್ ಸೀಲ್ ಮತ್ತು ಕೊನೆಯಲ್ಲಿ ಏರ್ ಬ್ಲೇಡ್ ಒಣಗಿಸುವುದು. ಪ್ರತಿ ಕಾರಿನ ಮೇಲೆ LED ಸ್ಟ್ರಿಪ್ಸ್ ಸ್ಟೇಟಸ್ ತೋರಿಸುತ್ತಿದ್ದವು. ಪಕ್ಕದ ಗೋಡೆಯ ಮೇಲೆ ಹಾಕಿದ್ದ ದೊಡ್ಡ ಸ್ಕ್ರೀನ್ ರಿಯಲ್ ಟೈಮ್ ಡ್ಯಾಶ್ಬೋರ್ಡ್ ತೋರಿಸುತ್ತಿತ್ತು. ಕಸ್ಟಮರ್ ಕೌಂಟ್ ಇಂದು 412, ಸರಾಸರಿ ಟಿಕೆಟ್ 589, ವ್ಯಾಲೆಟ್ UPI ಪ್ರತಿಶತ 88%. ಮಹೇಶ್ ಹೇಳಿದನು, ಇಂದು ವೆಡ್ಡಿಂಗ್ ಸೀಸನ್ನ ಕಾರಣದಿಂದ ಡಿಟೇಲಿಂಗ್ ಪ್ಯಾಕೇಜ್ ಹೆಚ್ಚಾಗಿದೆ. ಇಂಟೀರಿಯರ್ ಸ್ಟೀಮ್ ಕ್ಲೀನ್, ಟೈರ್ ಡ್ರೆಸ್ಸಿಂಗ್, ಸೆರಾಮಿಕ್ ಕೋಟ್. ಲಂಚ್ ಪೀಕ್ನಲ್ಲಿ ಪ್ರತಿ ಗಂಟೆಗೆ 60ರಿಂದ 65 ಕಾರ್ಗಳು ಆರಾಮಾಗಿ ಹೊರಬರುತ್ತವೆ. ಅರ್ಜುನ್ ಮುಖದಲ್ಲಿ ಅಚ್ಚರಿ ಇತ್ತು. ಅವನು ಸ್ಕ್ರೀನ್ನಿಂದ ಕಣ್ಣು ತೆಗೆಯಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ಮೆಲ್ಲನೆ ಕೇಳಿದನು, ಇದೆಲ್ಲವೂ? ನಾನು ಅವನನ್ನು ಆಫೀಸ್ ಒಳಗೆ ಕರೆದೆ. ಗಾಜಿನ ಕ್ಯಾಬಿನ್ನಲ್ಲಿ ಒಣಗಿದ ಪರಿಮಳ, ಗೋಡೆಯ ಮೇಲೆ ಫ್ರೇಮ್ನಲ್ಲಿ ಮೊದಲ ಶಾಖೆಯ ಹಳೆಯ ಫೋಟೋ ಮತ್ತು ಮೇಜಿನ ಮೇಲೆ ಒಂದು ಟ್ಯಾಬ್ಲೆಟ್. ನಾನು ಟ್ಯಾಬ್ಲೆಟ್ ಮೇಲೆ HQ ಆ್ಯಪ್ ತೆರೆದೆ. ಮೇಲೆ ಟೈಟಲ್, YC ನೆಟ್ವರ್ಕ್ ಆ್ಯಪ್ 47 ಸೈಟ್ಸ್. ಸ್ಕ್ರೀನ್ ಮೇಲೆ ನಗರಗಳ ಹೆಸರುಗಳ ಸಾಲುಗಳಲ್ಲಿ ಮಿಂಚಿದವು. ಪುಣೆ 5, ಮುಂಬೈ 9, ಠಾಣೆ 3, ನಾಗ್ಪುರ್ 2, ನಾಸಿಕ್ 2, ಅಹಮದಾಬಾದ್ 6, ವಡೋದರ 2, ಸೂರತ್ 3, ಬೆಂಗಳೂರು 8, ಗುರುಗ್ರಾಮ್ 4, ನೋಯ್ಡಾ 3. ಪ್ರತಿ ಸಾಲಿನ ಜೊತೆ ಇಂದಿನ ಕೌಂಟ್, ಸರಾಸರಿ ಟಿಕೆಟ್, ಡೌನ್ ಟೈಮ್, ರಿಫಂಡ್ ರೇಟ್. ಕೆಳಗೆ ಟೋಟಲ್ ಲೈನ್ಗಳಲ್ಲಿ ನಂಬರ್ಗಳು ಹರಿಯುತ್ತಿದ್ದವು.
ಒಟ್ಟು ನೆಟ್ವರ್ಕ್ ಕಸ್ಟಮರ್ಗಳು ಇಂದು 15,860. ಇಂದಿನ ನೆಟ್ವರ್ಕ್ ರೆವಿನ್ಯೂ 1,34,50,000. YTD ಗ್ರಾಸ್ 374 ಕೋಟಿ. ಅರ್ಜುನ್ ಉಸಿರು ಬಿಗಿ ಹಿಡಿದು ನೋಡಿದನು. 300 ಕೋಟಿಗೂ ಅಧಿಕ. ನಾನು ಸಹಜ ಸ್ವರದಲ್ಲಿ ಹೇಳಿದೆ. ಸೀಸನ್ ಮೇಲೆ ನಿರ್ಧಾರವಾಗಿದೆ. ಸಾಲ ಶೂನ್ಯಕ್ಕೆ ಸಮಾನ. ಕೇವಲ ಹೊಸ ಉಪಕರಣಗಳಿಗಾಗಿ ಶಾರ್ಟ್ ಸೈಕಲ್ ಫೈನಾನ್ಸಿಂಗ್ 12ರಿಂದ 18 ತಿಂಗಳುಗಳಲ್ಲಿ ಕ್ಲೋಸ್. ಯಾವುದೇ ಬಾಹ್ಯ ಹೂಡಿಕೆದಾರರಿಲ್ಲ. ಪ್ರತಿ ಸೈಟ್ನ ಬ್ರೇಕ್ ಇವನ್ 6ರಿಂದ 8 ತಿಂಗಳುಗಳಲ್ಲಿ. ಫ್ಲೀಟ್ ಕಾಂಟ್ರಾಕ್ಟ್ಗಳು ಬೇರೆ. ಇ ಕಾಮರ್ಸ್ ವ್ಯಾನ್, ಕ್ಯಾಬ್ ಆಪರೇಟರ್ಸ್, ಕಾರ್ಪೊರೇಟ್ ಪಿಕಪ್ಸ್ ಇವು ಸ್ಥಿರವಾದ ನಗದು ನೀಡುತ್ತವೆ. ಮಹೇಶ್ ಇಂಟರ್ಕಾಮ್ನಲ್ಲಿ ಹೇಳಿದನು, ಸರ್ ಫ್ಲೀಟ್ ಸ್ಲಾಟ್ ಶುರು. ಗಾಜಿನ ಮೂಲಕ ಕಂಡಿತು. 1 ಡಜನ್ ಡೆಲಿವರಿ ವ್ಯಾನ್ಗಳು ಲೈನ್ನಲ್ಲಿ ನಿಂತಿದ್ದವು. ಪ್ರತಿಯೊಂದರ ಮೇಲೆ QR ಸ್ಟಿಕ್ಕರ್. ನೌಕರ ಸ್ಕ್ಯಾನ್ ಮಾಡುತ್ತಿದ್ದ. UPIನ ಅದೇ ಟಿಂಗ್ ಸದ್ದು. ಆಮೇಲೆ ಕಾರುಗಳು ಕನ್ವೇಯರ್ ಮೇಲೆ ಏರುತ್ತಾ ಹೋದವು. ಕ್ವಾಲಿಟಿ. ಅರ್ಜುನ್ ಯಥಾವತ್ತಾಗಿ ಕೇಳಿದನು. ನಾನು ಬಲಗೋಡೆಯ ಮೇಲೆ ಹಾಕಿದ್ದ ಚಾರ್ಟ್ನ ಕಡೆಗೆ ಸನ್ನೆ ಮಾಡಿದ. QCI. ಪ್ರತಿ ದೂರು ಕೇಸ್ಗಾಗಿ ರೂಟ್ ಕಾಸ್ ಟ್ಯಾಗ್, ವಾಟರ್ ಸ್ಪಾಟ್ಸ್, ಡೋರ್ ಜಾಮ್ ರೆಸಿಡ್ಯೂ, ಇಂಟೀರಿಯರ್ ಆರ್ಡರ್, ಜೊತೆಗೆ ಪಿಕ್ಸ್ ಲೇಟೆನ್ಸಿ. ನಾನು ಹೇಳಿದೆ, ದೂರು ಅಂದರೆ ಕಲಿಯುವ ಅವಕಾಶ. ರಿಫಂಡ್ಗಿಂತ ಮೊದಲು ರಿವ್ಯೂ ಮತ್ತು ರಿವ್ಯೂಗಿಂತ ಮೊದಲು ಟ್ರೈನಿಂಗ್. ಅದಕ್ಕಾಗಿಯೇ CSAD 4.8ನಲ್ಲಿ ಸ್ಥಿರವಾಗಿದೆ. ನಾವು ಟನಲ್ನ ಅಂತ್ಯಕ್ಕೆ ತಲುಪಿದಾಗ ಏರ್ ಬ್ಲೇಡ್ನ ತಣ್ಣನೆಯ ಗಾಳಿ ಕೂದಲನ್ನು ಸವರಿತು. ಹೊರಬಂದ ಕಾರಿನ ಮೇಲೆ ಒಬ್ಬ ಯುವ ಟೆಕ್ನಿಷಿಯನ್ ಮೈಕ್ರೋ ಫೈಬರ್ನಿಂದ ಕೊನೆಯ ವೈಬ್ ನೀಡಿದನು. ಕೈಯ ಒಂದು ಸನ್ನೆಯಲ್ಲಿ ಕಲೆಗಳು ಮಾಯ. ಗ್ರಾಹಕ QR ಸ್ಕ್ಯಾನ್ ಮಾಡಿದನು. ಸ್ಕ್ರೀನ್ ಮೇಲೆ 5 ಸ್ಟಾರ್ಗಳು ಮಿಂಚಿದವು ಮತ್ತು ಅವನು ಹಾರ್ನ್ ಬಾರಿಸದೆಯೇ ನಗುತ್ತಾ ಹೊರಟು ಹೋದನು. ಅರ್ಜುನ್ ಮೆಲ್ಲನೆ ಹೇಳಿದನು, ನಾನು ಇಷ್ಟು ವರ್ಷಗಳಲ್ಲಿ ಇಂತಹ ಸಿಸ್ಟಮ್ಗಳನ್ನು ಯಾವುದೇ ಸ್ಟಾರ್ಟಪ್ನಲ್ಲೂ ನೋಡಿಲ್ಲ. ನೀವು ಇದೆಲ್ಲವನ್ನು ಸದ್ದಿಲ್ಲದೆ ನಿರ್ಮಿಸಿದ್ದೀರಾ? ನಾನು ಹೆಗಲು ಕುರುಕಿದೆ. ನಿರ್ಮಿಸುವಾಗ ಸದ್ದು ಇರುವುದಿಲ್ಲ ಅರ್ಜುನ್. ಇಟ್ಟಿಗೆಗಳು ಸೇರಿ ಗೋಡೆಯಾಗುತ್ತದೆ, ಗೋಡೆಗಳು ಸೇರಿ ಮನೆ ಮತ್ತು ಆಫೀಸ್ ಆಗುತ್ತದೆ. ನಾನು ಟ್ಯಾಬ್ಲೆಟನ್ನು ಅವನ ಕಡೆಗೆ ಸರಿಸಿದೆ ಮತ್ತು ಓಪ್ಸ್ ನಾರ್ತ್ ಕ್ಲಸ್ಟರ್ನ ಟ್ಯಾಬ್ ತೆರೆದೆ. ಈ 15 ಲೊಕೇಶನ್ಗಳು ನಿನ್ನ ಸಂಶೋಧನೆಗಾಗಿ ಇವೆ. ಪುಣೆ, ಠಾಣೆ, ನಾಸಿಕ್, ನಾಗ್ಪುರ್ ಮತ್ತು ಕೆಲವು ಮುಂಬೈನ ಇನ್ನರ್ ರಿಂಗ್. ಪ್ರತಿ ಸೈಟ್ನ 90 ದಿನಗಳ ಟ್ರೆಂಡ್, ಸ್ಟಾಫಿಂಗ್ ಮ್ಯಾಟ್ರಿಕ್ಸ್, ಕೆಮಿಕಲ್ ರೇಷಿಯೋ, ಫಾರ್ಸ್ ಫೇಲ್ಯೂರ್ ಲಾಗ್ ಎಲ್ಲವೂ ಇದರಲ್ಲಿದೆ. ಓದಿದರೆ ನಿನಗೆ ಅರ್ಥವಾಗುತ್ತದೆ. ಬಿಸ್ನೆಸ್ ಎಂದರೆ ಬರೀ ಎಕ್ಸೆಲ್ ಸೀಟ್ ಅಲ್ಲ, ಅದು ಸಿಸ್ಟಮ್ನ ತಾಳ್ಮೆ ಎಂದು. ಅರ್ಜುನ್ ಟ್ಯಾಬ್ಲೆಟ್ ಅನ್ನು ಗಟ್ಟಿಯಾಗಿ ಹಿಡಿದು ನಿಂತಿದ್ದನು. ಡ್ಯಾಡ್, ನೀವು ನನಗೆ ಇದನ್ನು ಏಕೆ ಎಂದು ಹೇಳಲೇ ಇಲ್ಲ. ನಾನು ಅವನನ್ನು ನೇರವಾಗಿ ನೋಡಿದೆ. ನೀನು ಎಂದು ಕೇಳಲೇ ಇಲ್ಲ. ಮತ್ತು ಯಾರು ಕೇಳುವುದಿಲ್ಲವೋ ಅವರಿಗೆ ತೋರಿಸುವ ಮೊದಲು ಅವರು ನೋಡುವುದನ್ನು ಕಲಿಯಬೇಕಾಗುತ್ತದೆ. ವಾಶ್ ಟನಲ್ನ ಪಕ್ಕದಿಂದ UPIನ ಟಿಂಗ್ ಟಿಂಗ್ ಸದ್ದು ಬರುತ್ತಲೇ ಇತ್ತು. ಮಳೆ ಈಗ ಜೋರಾಗಿತ್ತು. ಚಾವಣಿಯ ಮೇಲೆ ಹನಿಗಳು ತಾಳ ಹಾಕುತ್ತಿದ್ದವು. ನಾನು ಹೇಳಿದೆ, ನಡಿ ಇನ್ನೊಂದು ಜಾಗಕ್ಕೆ ಹೋಗೋಣ. ನಾವು 20 ನಿಮಿಷಗಳಲ್ಲಿ ಕಾಡಿವಾಲಾದ ದೊಡ್ಡ ಹಬ್ಗೆ ತಲುಪಿದೆವು. ಇಲ್ಲಿ 2 ಸಮಾನಾಂತರ ಟನಲ್ಗಳಿದ್ದವು. ಪಕ್ಕದಲ್ಲಿ ಗ್ಲಾಸ್ ಎನ್ಕ್ಲೋಸರ್ನ ಡೀಟೇಲಿಂಗ್ ಲೌಂಜ್, ಕಾಫಿ ಮಷೀನ್, ಚಾರ್ಜಿಂಗ್ ಪೋರ್ಟ್, ಮಕ್ಕಳಿಗಾಗಿ ಸಣ್ಣ ಬುಕ್ ಶೆಲ್ಫ್, ಟಿವಿಯಲ್ಲಿ ಸೈಲೆಂಟ್ ಕ್ರಿಕೆಟ್ ಹೈಲೈಟ್ಸ್. ರಿಸೆಪ್ಷನಲ್ಲಿ ಹುಡುಗಿ ಮಂದಹಾಸ ಬೀರುತ್ತಾ ಹೇಳಿದಳು, ನಮಸ್ತೆ ಮೆಹ್ತಾ ಸರ್. ಅರ್ಜುನ್ ಹಿಂಜರಿದನು. ನಾನು ಬೇಕೆಂದೇ ಅವನನ್ನು ಮುಂದೆ ಮಾಡಿದೆ. ಅವನು ರಿಸೆಪ್ಷನ್ ಡೆಸ್ಕ್ ಹತ್ತಿರ ನಿಂತು ಕೇಳಿದನು, ಇಂದಿನ ಸರಾಸರಿ ವೇಟ್ ಟೈಮ್ ಎಷ್ಟಿದೆ? ಆ ಹುಡುಗಿ ಸ್ಕ್ರೀನ್ ನೋಡಿ ಹೇಳಿದಳು, ಪೀಕ್ ಸಮಯದಲ್ಲಿ 11 ನಿಮಿಷ, ಈಗ 6ರಿಂದ 7 ನಿಮಿಷ. ರಶ್ ಆದ ನಂತರ ವಾಟರ್ ಸ್ಪಾಟ್ ರೇಟ್ 0.9% ಇದೆ. ನಿನ್ನೆ 8.2% ಇತ್ತು. ಅದಕ್ಕಾಗಿ ಇಂದು ರಿನ್ಸ್ ಪ್ರೆಷರ್ 0.2 ಬಾರ್ನಷ್ಟು ಹೆಚ್ಚಿಸಿದ್ದೇನೆ. ಅರ್ಜುನ್ ಹಗುರವಾಗಿ ನಗುತ್ತಾ ತಲೆಯಲ್ಲಾಡಿಸಿದನು. ಆ ನಗುವಿನಲ್ಲಿ ಮೊದಲ ಬಾರಿಗೆ ವಿನಯವಿತ್ತು. ಕುಳಿತುಕೊಳ್ಳಲು ನಾವು ಇನ್ ಹೌಸ್ ಟ್ರೈನಿಂಗ್ ರೂಮ್ ಒಳಗೆ ಬಂದೆವು. ಗೋಡೆಯ ಮೇಲೆ SOP ಪೋಸ್ಟರ್ಗಳು, ಟಚ್ಡ್ ಕಾರ್, ಟಚ್ಡ್ ಕಸ್ಟಮರ್, ಟಚ್ ದ ಡೇಟಾ. ನಾನು ವೈಟ್ ಬೋರ್ಡ್ ಮೇಲೆ 3 ಪದಗಳನ್ನು ಬರೆದೆ. ಗೌರವ, ಪರೀಕ್ಷೆ, ಅವಕಾಶ. ಗೌರವ ಕೆಲಸದ್ದು, ಮನುಷ್ಯ ಮತ್ತು ಗ್ರಾಹಕರದ್ದು. ಪರೀಕ್ಷೆ, ಕಠಿಣ ಸಮಯದಲ್ಲಿ ಶಾರ್ಟ್ ಕಟ್ ಇಲ್ಲದಿರುವುದು. ಅವಕಾಶ, ಪ್ರತಿ ಸೈಟನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಅವಕಾಶ. ನಾನು ಮಾರ್ಕರ್ ಕೆಳಗಿಟ್ಟೆ. ಈಗ ಹೇಳು, ನಿನಗೆ ಇನ್ವೆಸ್ಟ್ಮೆಂಟ್ ಬೇಕು ಎಂದು ಅನಿಸುತ್ತಿದೆಯೇ? ವಾಸ್ತವವೇನೆಂದರೆ ನೀನು ಮೊದಲು ಗೌರವ ಸಂಪಾದಿಸಿ ಆಮೇಲೆ ಅವಕಾಶ ಕೇಳಬೇಕು. ಅರ್ಜುನ್ ಕುರ್ಚಿಯ ಅಂಚನ್ನು ಬಿಗಿಯಾಗಿ ಹಿಡಿದುಕೊಂಡನು. ಅವನಿಗೆ ಬೈದಂತೆ ಅನಿಸಲಿಲ್ಲ. ಬದಲಾಗಿ ತನ್ನನ್ನು ತಾನು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಿದ್ದನು. ಒಂದು ವೇಳೆ ನಾನು ಸರಿಯಾದ ರೀತಿಯಲ್ಲಿ ಶುರು ಮಾಡಬೇಕೆಂದರೆ ಆರಂಭ ಯಾವಾಗಲೂ ತಳಮಟ್ಟದಿಂದ ಆಗಬೇಕು. ನಾನು ಹೇಳಿದೆ. ಅವನು ಸುಮ್ಮನಿದ್ದನು. ಹೊರಗಿನಿಂದ ಏರ್ ಬ್ಲೇಡ್ನ ಸೀಟ್ ಸದ್ದು.
ಒಳಗಡೆ ಟ್ರೈನಿಂಗ್ ಸ್ಕ್ರೀನ್ ಮೇಲೆ ಕೆಮಿಕಲ್ ರೇಷಿಯೋ ಮತ್ತು ಡೈಲ್ಯೂಷನ್ ಸ್ಲೈಡ್ ಇತ್ಯಾದಿ ಕಾಣಿಸುತ್ತಿತ್ತು. ನಾವು ಮರಳಿ ಕಾರ್ ಒಳಗೆ ಬಂದೆವು. ಸ್ಟೀರಿಂಗ್ ಮೇಲೆ ಹಳೆಯ ತಾಳವನ್ನು ನೆನಪಿಸಿಕೊಳ್ಳುತ್ತಿರುವಂತೆ ನಾನು ಬೆರಳುಗಳಿಂದ ಟಕ್ ಟಕ್ ಎಂದು ಶಬ್ದ ಮಾಡಿದೆ. ಸರಿ, ಒಂದು ವೇಳೆ ನಿನಗೆ ನೆಟ್ವರ್ಕ್ ಬೇಕು ಎಂದು ಭಾವಿಸೋಣ, ನಾನು ಮೆಲ್ಲನೆ ಹೇಳಿದೆ. ಇನ್ವೆಸ್ಟರ್ಸ್, ಪಾರ್ಟ್ನರ್ಸ್, ಕಾರ್ಪೊರೇಟ್ ಸ್ಪ್ಲಿಟ್ ಹೆಡ್ಸ್. ಅರ್ಜುನ್ನ ಕಣ್ಣಿನಲ್ಲಿ ಮತ್ತೆ ಭರವಸೆ ಮಿಂಚಿತು. ಆದರೆ ಈ ಬಾರಿ ಅದರಲ್ಲಿ ಅವಸರವಿರಲಿಲ್ಲ. ಹೌದು, ಬೇಕು, ಆದರೆ ಸರಿಯಾದ ರೀತಿಯಲ್ಲಿ. ನಾನು ತಲೆಯಲ್ಲಾಡಿಸಿದೆ. ಮೀಟಿಂಗ್ ಸೆಟ್ ಮಾಡಿ ಕೊಡುತ್ತೇನೆ. ಆದರೆ ಒಂದು ಷರತ್ತು, ನಿನ್ನ ಪೂರ್ಣ ಸತ್ಯ ನಿನ್ನ ಜೊತೆ ಕುಳಿತಿರುತ್ತದೆ. ನೀನು ನಿನ್ನ ತಂದೆಯ ಜೊತೆ ಯಾವ ವ್ಯವಹಾರ ಮಾಡಿದ್ದೀಯೋ ಅದನ್ನೇ ಕೋಣೆಯಲ್ಲಿ ನಿನ್ನ ಜೊತೆ ಇರಿಸಲಾಗುವುದು. ಒಂದು ವೇಳೆ ಅದರ ನಂತರವೂ ಯಾರಾದರೂ ನಿನ್ನ ಜೊತೆ ಮೇಜಿನ ಮೇಲೆ ಕುಳಿತುಕೊಳ್ಳುತ್ತಾರೆ ಎಂದಾದರೆ ಆಗಲೇ ಪಾರ್ಟ್ನರ್ಶಿಪ್ ನಿರ್ಮಾಣವಾಗುವುದು. ಅವನು ದೀರ್ಘ ಉಸಿರು ಬಿಡುತ್ತಾ ಸರಿ ಎಂದು ಹೇಳಿದನು. ನಾನು ಸತ್ಯದ ಜೊತೆಗೆ ಮೇಜಿನ ಮೇಲೆ ಕುಳಿತುಕೊಳ್ಳುತ್ತೇನೆ. ನನ್ನ ಫೋನ್ ಮೇಲೆ ನೋಟಿಫಿಕೇಶನ್ ಶಬ್ದವಾಯಿತು. ದೀಪಕ್ ಚಾವ್ಲಾ ಆರ್ ಕ್ಯಾಪಿಟಲ್, ಗುರುವಾರ ಮಧ್ಯಾಹ್ನ 1 ಗಂಟೆಗೆ ಕೋರೆಗಾಂವ್ ಪಾರ್ಕ್. ಮತ್ತು ಕೆಳಗೆ ಪ್ರಾಚಿ ವರ್ಮಾ, ಸ್ಟಾರ್ಟ್ ಪ್ಲಗ್ ಇನ್ಕ್ಯುಬೇಟರ್ಸ್, ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ BKC VC ಆನ್ ಸೈಟ್. ನಾನು ಸ್ಕ್ರೀನ್ ಅವನಿಗೆ ತೋರಿಸಿದೆ. ಇಗೋ, ಮೊದಲು 2 ಕುರ್ಚಿಗಳು. ನಾನು ಹೇಳಿದೆ, ಕುರ್ಚಿಗಳವರೆಗೆ ತಲುಪಿಸುವುದು ನಾನು ಮಾಡುತ್ತೇನೆ. ಕುಳಿತುಕೊಳ್ಳುವುದನ್ನು ನೀನು ಕಲಿಯಬೇಕು. ಅವನು ಸದ್ದಿಲ್ಲದೆ ಸ್ಕ್ರೀನ್ ನೋಡುತ್ತಿದ್ದನು. ಮಳೆಯ ಸದ್ದು ಈಗ ಕಡಿಮೆಯಾಗಿತ್ತು. ನಾನು ಕಾರ್ ಸ್ಟಾರ್ಟ್ ಮಾಡಿದೆ. ನೆನಪಿಡು, ನಾನು ಕೊನೆಯಲ್ಲಿ ಹೇಳಿದೆ, ಇದು ಸೇಡಲ್ಲ, ಇದು ಶಿಕ್ಷಣ. ಮತ್ತು ಶಿಕ್ಷಣದ ಫೀಸ್ ಯಾವಾಗಲೂ ಗೌರವದ ರೂಪದಲ್ಲಿ ಮೊದಲೇ ಪಾವತಿಸಬೇಕಾಗುತ್ತದೆ. ಮುಂದಿನ ದೃಶ್ಯದ ಆರಂಭ ಬಾಗಿಲಿನ ಆಚೆ ಇರುತ್ತದೆ. ಅಲ್ಲಿ ಗಾಜಿನ ಮೇಜು, ನೀರಿನ ಜಗ್ ಮತ್ತು ಮುಂದೆ ಕುಳಿತಿರುವವರ ಸವಾಲುಗಳಿರುತ್ತವೆ. ಒಂದು ವೇಳೆ ನೀನು ನಿನ್ನ ತಂದೆಯ ಜೊತೆ ಅಂತಹದನ್ನ ಮಾಡಬಲ್ಲೆ ಎಂದಾದರೆ ನಮ್ಮ ಜೊತೆ ಏನು ಮಾಡುತ್ತೀಯಾ? ಮತ್ತು ಅದಕ್ಕೆ ಆ ಸತ್ಯವೇ ಉತ್ತರ. ಅದರಿಂದಲೇ ಸಹಭಾಗಿತ್ವ ನಿರ್ಮಾಣವಾಗುತ್ತದೆ ಅಥವಾ ಮುರಿದು ಹೋಗುತ್ತದೆ. ಕೋರೆಗಾಂವ್ ಪಾರ್ಕ್ನ ಶಾಂತವಾದ ಹಸಿರಿನ ತಿರುವುಗಳಿಂದ ನಾವು ಆ ರೆಸ್ಟೋರೆಂಟ್ ತಲುಪಿದೆವು. ಅಲ್ಲಿ ಗಾಜಿನ ಆಚೆ ಮಳೆ ಹನಿಗಳು ನಕ್ಷೆಗಳನ್ನು ಬಿಡಿಸುತ್ತಿದ್ದವು. ದೀಪಕ್ ಚಾವ್ಲಾ ಆರ್ ಕ್ಯಾಪಿಟಲ್ ಮೊದಲೇ ಕುಳಿತಿದ್ದರು. ಸಾಧಾರಣ ನೇವಿ ಪ್ಲೇಜರ್ ಟ್ಯಾಬ್ಲೆಟ್ ತೆರೆದಿತ್ತು. ಕಣ್ಣಿನಲ್ಲಿ ಆ ಹಳೆಯ ಆಟಗಾರರಲ್ಲಿ ಇರುವಂತಹ ಚುರುಕು ಇತ್ತು. ನಾನು ಪರಿಚಯ ಮಾಡಿಸಿದೆ. ಅರ್ಜುನ್ ಪ್ರೆಸೆಂಟೇಷನ್ ತೆರೆದನು. ಸ್ಲೈಡ್ಗಳು ಮಿಂಚಿದವು. ಮಾರ್ಕೆಟ್ ಸೈಜ್, ಯೂನಿಟ್ ಎಕನಾಮಿಕ್ಸ್, ಥರ್ಡ್ ವೇವ್ ಎಕ್ಸ್ಪಾಂಪ್ಷನ್, ಕಾರ್ಪೊರೇಟ್ ಪ್ಲಿಟ್ಸ್ನ LOI. ಧ್ವನಿ ಸ್ಥಿರವಾಗಿತ್ತು. ಅಂಕಿ ಅಂಶಗಳು ತೀಕ್ಷ್ಣವಾಗಿದ್ದವು. ದೀಪಕ್ ಮಧ್ಯದಲ್ಲಿ ತಲೆ ಅಲ್ಲಾಡಿಸುತ್ತಿದ್ದರು. 2-3 ತೀಕ್ಷ್ಣವಾದ ಪ್ರಶ್ನೆಗಳನ್ನು ಕೇಳಿದರು. ಕ್ಯಾಶ್ ಫ್ಲೋ ಬಫರ್, ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್, ಫ್ಲೀಟ್ ಡಿಫಾಲ್ಟ್ ರಿಸ್ಕ್. ಮತ್ತು ಅರ್ಜುನ್ ಸರಿಯಾದ ಉತ್ತರ ನೀಡಿದ. ಕಾಫಿ ತಂದು ಇಟ್ಟಾಗ ನಾನು ಕಪ್ಪನ್ನು ಪ್ಲೇಟ್ ಮೇಲೆ ಜಾಗರೂಕತೆಯಿಂದ ಇರಿಸಿ ಹೇಳಿದೆ, ದೀಪಕ್, ಒಂದು ಮಾತು ಕಾಂಟ್ಯಾಕ್ಟ್ಸ್ಗಾಗಿ. ಇದು ಮನೆಯ ವಿಷಯ. ಅರ್ಜುನ್ ಕಳೆದ ವಾರ ನನ್ನ ಪ್ಲಾಟ್ ಮಾರಿಬಿಟ್ಟನು. ನನ್ನನ್ನು ಹೊರೆ ಎಂದು ತಿಳಿದು ನನಗೆ 12 ಲಕ್ಷದ ಚೆಕ್ ನೀಡಿದನು. ಸರ್ವಿಸ್ಡ್ ಅಪಾರ್ಟ್ಮೆಂಟ್ ತೋರಿಸಿ ಹಿರಿಯರ ಲೆಕ್ಕಾಚಾರ ಚುಕ್ತ ಎಂದು ಹೇಳಿದ. ವ್ಯವಹಾರದಲ್ಲಿ ಅವನ ಅರ್ಹತೆಯಂತೂ ಸರಿಯಿದೆ. ಆದರೆ ಕುಟುಂಬದ ಜೊತೆ ಅವನ ಚಾರಿತ್ರ್ಯವು ಅವಕಾಶವಾದಿ ಬೆಲೆಯ ಶೀಟ್ನಿಂದ ನಿರ್ಧರಿಸಲ್ಪಡುತ್ತಾ ಬಂದಿದೆ. ನನ್ನ ಮಾತು ಮುಗಿಯುತ್ತಿದ್ದಂತೆಯೇ ಮಳೆಯ ಸದ್ದು ಇನ್ನೂ ಸ್ಪಷ್ಟವಾಗಿ ಕೇಳಲಾರಂಭಿಸಿತು. ದೀಪಕ್ ಟ್ಯಾಬ್ಲೆಟ್ ಮುಚ್ಚಿದರು. ಆ ಸಣ್ಣ ಮಂದಹಾಸದ ಹಿಂದೆ ಕಠಿಣವಾದ ಲೆಕ್ಕಾಚಾರವಿತ್ತು. ರಾಘವ್ ಅವರೇ, ವ್ಯವಹಾರ ನಿಮ್ಮ ಬೆನ್ನು ಮೂಳೆಯ ಆಧಾರದಲ್ಲಿ ನಿಂತಿದೆ. ಒಂದು ವೇಳೆ ಪಾರ್ಟ್ನರ್ ತನ್ನ ತಂದೆಯನ್ನೇ ಹೊರೆ ಎಂದು ತಿಳಿದರೆ ಆಗ ಬೋರ್ಡ್ ರೂಮ್ನಲ್ಲಿ ಅವನು ಯಾರನ್ನ ಆಸ್ತಿ ಎಂದು ತಿಳಿದಾನು? ಅವರು ಯಾವುದೇ ಕಠಿಣತೆ ಇಲ್ಲದೆಯೇ, ಆದರೆ ಯಾವುದೇ ವಿನಾಯಿತಿ ಇಲ್ಲದೆಯೇ ಅರ್ಜುನ್ ಕಡೆ ನೋಡಿದರು. ಅರ್ಜುನ್, ನಿಮ್ಮ ನಂಬರ್ಗಳು ಅಂತೂ ಸರಿಯಿವೆ, ಆದರೆ ಅಲೈನ್ಮೆಂಟ್ ಸರಿಯಿಲ್ಲ. ನಾನು ಈ ಸುತ್ತನ್ನು ಪಾಸ್ ಮಾಡುತ್ತೇನೆ. ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಿ. ಆಮೇಲೆ ಯಾವಾಗಲಾದರೂ ಕುಳಿತುಕೊಳ್ಳೋಣ. ರೆಸ್ಟೋರೆಂಟ್ನ ಗಾಜಿನ ಮೇಲೆ ಹನಿಗಳು ಹರಿಯುತ್ತಿದ್ದವು ಮತ್ತು ಮೇಜಿನ ಮೇಲೆ ಮೌನ ಆವರಿಸಿತು. ಹೊರಗೆ ಬಂದಾಗ ಅರ್ಜುನ್ ಏನನ್ನೂ ಹೇಳಲಿಲ್ಲ. ಬರೀ ಕೊಡೆಯ ಹ್ಯಾಂಡಲ್ ಬಿಗಿಯಾಗಿ ಹಿಡಿದುಕೊಂಡಿದ್ದನು. ಮೊದಲ ಬಾರಿಗೆ ಅವನಿಗೆ ಗಾಳಿ ಯಾವ ದಿಕ್ಕಿನಿಂದ ಬೀಸಿದೆ ಎಂದು ಅರ್ಥವಾಯಿತು. ಮರುದಿನ BKC ಪ್ರಾಚಿ ವರ್ಮಾ ಸ್ಟಾರ್ಟ್ ಪ್ಲಗ್ ಇನ್ಕ್ಯುಬೇಟರ್ಸ್ ಮೀಟಿಂಗ್ ರೂಮ್ ಪ್ರಕಾಶಮಾನವಾಗಿತ್ತು. ಗೋಡೆಯ ಮೇಲೆ ಬಿಲ್ಡ್ ವಿತ್ ಇಂಟಿಗ್ರಿಟಿ ಎಂಬ ಸಾಧಾರಣ ಪೋಸ್ಟರ್ ಇತ್ತು. ಅರ್ಜುನ್ ಅದೇ ರೀತಿ ಅಚ್ಚುಕಟ್ಟಾಗಿ ತನ್ನ ಮಾತನ್ನು ಪುನರಾವರ್ತಿಸಿದನು. ಪ್ರಾಚಿಯವರ ಪ್ರಶ್ನೆಗಳು ಟೀಮ್ ಕಲ್ಚರ್, ಕಸ್ಟಮರ್ ರಿಟೆನ್ಷನ್, SOP ಡಿಫ್ಯೂಷನ್ ಮೇಲೆ ಅತಿ ಹೆಚ್ಚಾಗಿದ್ದವು. ಕೊನೆಯಲ್ಲಿ ಅವಳು ನನ್ನಲ್ಲಿ ಕೇಳಿದಳು, ಮಿಸ್ಟರ್ ಮೆಹ್ತಾ, ಫ್ಯಾಮಿಲಿ ಬ್ಯಾಂಕಿಂಗ್ನ ಡೈನಾಮಿಕ್ ಏನಿದೆ? ನಾನು ಅದೇ ಸತ್ಯವನ್ನ ಇರಿಸಿದೆ. ಕಡಿಮೆ ಅಲ್ಲ, ಹೆಚ್ಚು ಅಲ್ಲ. ನನ್ನ ವಿಷಯದಲ್ಲಿ ಏನಾಗಿದೆಯೋ ಅದನ್ನು ನೀವು ಅರಿತಿದ್ದೀರಿ. ಒಂದು ವೇಳೆ ಯಾರಿಗಾದರೂ ಮನೆಯಲ್ಲಿ ಮನುಷ್ಯ ಕಾಣಿಸುವುದಿಲ್ಲ ಎಂದಾದರೆ ಆಫೀಸ್ನಲ್ಲಿ ಸಂಬಂಧಗಳು ಅವನಿಗೆ ಬರೀ ಟಾಸ್ಕ್ಗಳಂತೆ ಕಾಣುತ್ತವೆ.
ನಾವು ಈ ಸಂಸ್ಕಾರವನ್ನು ಸರಿಪಡಿಸಲು ಪ್ರಾರಂಭಿಸಿದ್ದೇವೆ. ಆದರೆ ಇದು ಬರೀ ಆರಂಭ. ಪ್ರಾಚಿ ನೀರು ಕುಡಿದಳು. ಗಾಜಿನ ಗ್ಲಾಸನ್ನು ಮೆಲ್ಲನೆ ಕೆಳಗಿರಿಸಿದಳು. ಅರ್ಜುನ್, ನೀವು ಬುದ್ಧಿವಂತರು, ಪರಿಶ್ರಮಿ ಎಂದು ಅನಿಸುತ್ತದೆ. ಆದರೆ ವಿಶ್ವಾಸದ ಕೊರತೆಯನ್ನು ಬರೀ ಎಕ್ಸೆಲ್ ಶೀಟ್ ಸರಿಪಡಿಸಲು ಸಾಧ್ಯವಿಲ್ಲ. ಸ್ವಲ್ಪ ನಿಂತು ಹೇಳಿದಳು, ಈ ಸುತ್ತಿನಲ್ಲಿ ಸಾಧ್ಯವಿಲ್ಲ. 2 ಮೀಟಿಂಗ್ಗಳಲ್ಲಿ 2 ಸೋಲು. ನಾವು ಗಾಡಿಯಲ್ಲಿ ಸೀಟ್ ಬೆಲ್ಟ್ ಹಾಕಿಕೊಂಡೆವು ಮತ್ತು ಕೆಲವು ಕ್ಷಣ ಹಾಗೆಯೇ ಕುಳಿತಿದ್ದೆವು. ವೈಪರ್ ನಡೆಯುತ್ತಿತ್ತು. ರೇಡಿಯೋ ಮೌನವಾಗಿತ್ತು ಮತ್ತು ಕಿಟಕಿಯ ಮೇಲೆ ಮಳೆಯ ಸಣ್ಣ ಹನಿಗಳ ಹರಿವಿತ್ತು. ಅರ್ಜುನ್ ಕೊನೆಯಲ್ಲಿ ಕೇಳಿದನು, ಅಪ್ಪ, ನೀವೇನು ಬೇಕೆಂದೇ ಎಲ್ಲರಿಗೂ ತಿಳಿಸುತ್ತಿದ್ದೀರಾ? ದನಿ ಜೋರಾಗಿರಲಿಲ್ಲ, ಸ್ಪಷ್ಟವಾಗಿತ್ತು. ನಾನು ಅವನನ್ನು ನೋಡಿದೆ. ನಾನು ಬರೀ ಸತ್ಯ ತಿಳಿಸುತ್ತಿದ್ದೇನೆ. ಯಾವ ಪಾರ್ಟ್ನರ್ ಸತ್ಯದ ಜೊತೆ ಸಹಜವಾಗಿ ಇರುವುದಿಲ್ಲವೋ ಅವರು ನಿನ್ನ ಜೊತೆ ಸುಳ್ಳಿನ ಜೊತೆ ಅಸಹಜವಾಗಿ ಇರುತ್ತಾರೆ. ಅಂದು ಸಂಜೆ ಅವನ ಫೋನ್ ಬಾರಿಸುತ್ತಲೇ ಇತ್ತು. ಮೊದಲು ಬ್ಯಾಂಕ್, ಆಮೇಲೆ ಸಪ್ಲಾಯರ್, ನಂತರ ಗಾಲ್ಫ್ ಗ್ರೂಪ್ನ ಯಾವುದೋ ಹಳೆಯ ಗೆಳೆಯ. ಉತ್ತರಗಳಲ್ಲಿ ವಿನಯವಿತ್ತು, ಆದರೆ ಅಂತರವೂ ಇತ್ತು. ರಾತ್ರಿ ಅವನು ಮೆಸೇಜ್ ಕಳುಹಿಸಿದನು. ಕಾವ್ಯ ಹೇಳಿದ್ದಾಳೆ, ನಾನು ಫೇಲ್ಯೂರ್ಗಳ ಜೊತೆ ಇರಲು ಸಾಧ್ಯವಿಲ್ಲ ಎಂದಿದ್ದಾಳೆ. ಅವಳು ಬಟ್ಟೆಗಳನ್ನು ಪ್ಯಾಕ್ ಮಾಡುತ್ತಿದ್ದಾಳೆ. ಆಮೇಲೆ ಇನ್ನೊಂದು, ಡ್ಯಾಡ್, ನಾನು ಮನೆಗೆ ಬರಬಹುದೇ? ನಾನು ಬರೆದೆ, ಬಾ. ಅವನು ಬಂದನು. ಒಳಗಿನಿಂದ ಸುಸ್ತಾದವನಾಗಿ, ಹೊರಗಿನಿಂದ ಬರಿದಾದವನಂತೆ ಕಾಣುತ್ತಿದ್ದನು. ಸೋಫಾ ಮೇಲೆ ಕುಳಿತಾಗ ಕೈಗಳು ಒಂದನ್ನೊಂದು ಹೇಗೆ ಹಿಡಿದುಕೊಂಡಿದ್ದವು ಎಂದರೆ ಬೀಳುವ ಮೊದಲು ಯಾವುದೋ ಕೊನೆಯ ರೇಲಿಂಗ್ ಹಿಡಿದುಕೊಂಡಂತೆ ಕಂಡನು. ಡ್ಯಾಡ್, ಎಲ್ಲವೂ ಹೊರಟು ಹೋಯಿತು. ಬಿಸ್ನೆಸ್ ಪಾರ್ಟ್ನರ್ ಅಗ್ರಿಮೆಂಟ್ ಟರ್ಮಿನೇಟ್ ಮಾಡಿದ್ದಾರೆ. ಅಸಿಸ್ಟೆಂಟ್ ಕೂಡ ನೋಟಿಸ್ ಇಲ್ಲದೆಯೇ ಹೊರಟು ಹೋದಳು. ಗೆಳೆಯರು ಯಾರೂ ಕೂಡ ಕಾಲ್ ಎತ್ತುತ್ತಿಲ್ಲ. ಕಾವ್ಯ ಇಂದು ಸಂಜೆ ಹೊರಟು ಹೋದಳು. ಅವನು ಕಣ್ಣುಗಳನ್ನು ಮೇಲೆತ್ತಿದನು. ಯಾವುದೇ ಸಬೂಬ್ ಇರಲಿಲ್ಲ, ಯಾವುದೇ ಆಫರ್ ಇರಲಿಲ್ಲ, ಯಾವುದೇ ಪ್ಲ್ಯಾನ್ ಇರಲಿಲ್ಲ. ಬರೀ ಒಂದು ವಾಕ್ಯ, ನಾನು ತಪ್ಪು ಮಾಡಿದೆ, ದೊಡ್ಡ ತಪ್ಪು ಮಾಡಿದೆ. ಇನ್ನು ಏನಾದರೂ ಉಳಿದಿದೆಯೇ? ನಾನು ನೀರು ಇರಿಸಿದೆ. ಯಾವ ಸತ್ಯ ಉಳಿಯುತ್ತದೆಯೋ ಅದುವೇ ಮುಂದೆ ಗಟ್ಟಿಯಾಗುತ್ತದೆ. ಅವನು ಬಹಳ ಹೊತ್ತು ಸುಮ್ಮನಿದ್ದನು. ಆಮೇಲೆ ಮೆಲ್ಲನೆ ಹೇಳಿದನು, ನನಗೆ ನಿಮ್ಮ ಮಗನಾಗಿರುವ ಹಕ್ಕನ್ನು ಮತ್ತೆ ಸಂಪಾದಿಸಬೇಕಿದೆ. ಹಣ ಬೇಡ, ಬರೀ ದಾರಿ ತೋರಿಸಿ. ಮರುದಿನ ಬೆಳಿಗ್ಗೆ ನಾನು ಮೆಸೇಜ್ ಮಾಡಿದೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಕಡಾರಿ ಹಬ್, ಯೂನಿಫಾರ್ಮ್, ಲಾಕರ್ಸ್, ಟೈಮ್ ಶೀಟ್, ಮಹೇಶನ ಅಂಡರ್ ಕೆಲಸ. ಅರ್ಜುನ್ ಓಕೆ ಎಂದು ಕಳುಹಿಸಿದನು. ಯಾವುದೇ ಷರತ್ತು ಇಲ್ಲ, ಯಾವುದೇ ಸ್ಯಾಲರಿ ನೆಗೋಷಿಯೇಷನ್ ಇಲ್ಲ. ಮೊದಲ ದಿನ ಮಳೆ ಆನ್ ಆಫ್ ಆಟವಾಡುತ್ತಿತ್ತು. ಕ್ಲಾಕ್ ಇನ್ 7:58. ಮಹೇಶ್ ಬ್ರೀಫಿಂಗ್ ನೀಡಿದನು. ಟಾಸ್ಕ್ ಲಿಸ್ಟ್, ವ್ಯಾಕ್ಯೂಮ್ ಸ್ಟೇಷನ್ ಸ್ಯಾನಿಟೈಸ್, ಕೆಮಿಕಲ್ ಡೈಲ್ಯೂಷನ್, ಟೈರ್ ಡ್ರೆಸ್ಸಿಂಗ್ ರಿಫಿಲ್, ಫ್ಲೋರ್ ಸ್ಕ್ವೀಜ್, ಕ್ವೀಸಿ ಹ್ಯಾಂಡ್ ಓವರ್. ಮೊದಲ ಗಂಟೆಯಲ್ಲಿ ಅರ್ಜುನ್ ಕೈಗಳು ನಡುಗಿದವು. ಇಂಡಸ್ಟ್ರಿಯಲ್ ವಾಕ್ಯೂಮ್ನ ಶಬ್ದ ಅಂಗೈಗಳಿಗೆ ಭಾರವೆನಿಸಿತು. 2ನೇ ಗಂಟೆಯಲ್ಲಿ ಡೈಲ್ಯೂಷನ್ ಮೀಟರ್ ಓದುವಲ್ಲಿ ಸಮಸ್ಯೆಯಾಯಿತು. ಫೋಮ್ ತೆಳ್ಳಗಾಯಿತು. 2 ಕಾರ್ ರಿಕಾಲ್. ಅವನು ಸಾರಿ, ಫಿಕ್ಸ್ ಮಾಡುತ್ತೇನೆ ಅಂದನು. ಯಾವುದೇ ಸಮರ್ಥನೆ ಇಲ್ಲದೆ, ಯಾವುದೇ ವಾದ ಇಲ್ಲದೆ. ಲಂಚ್ ಸಮಯದಲ್ಲಿ ರಿಯಾ ಹೇಳಿದಳು, ಕಾಲರ್ ಅಂತೂ ಬ್ರ್ಯಾಂಡೆಡ್ ಇದೆ, ಆದರೆ ಕೈಗಳು ಹೊಸದಿವೆ. ಅರ್ಜುನ್ ನಕ್ಕನು. ನನಗೆ ಕಲಿಸಿಕೊಡಿ. ಟೈರ್ ಡ್ರೆಸ್ಸಿಂಗ್ ಆರ್ಟ್ ಶೇಪ್ ಸರಿಯಾಗಿ ಬರುತ್ತಿಲ್ಲ. ರಿಯಾ 10 ನಿಮಿಷದಲ್ಲಿ ಕಲಿಸಿಕೊಟ್ಟಳು. ಮೊಣಕೈ ಸ್ಥಿರವಾಗಿರಲಿ, ಮಣಿಕಟ್ಟು ನಮ್ಯವಾಗಿರಲಿ, ಬಟ್ಟೆ ಒದ್ದೆಯಾಗಿರಲಿ, ಪ್ರೆಷರ್ ಸಮನಾಗಿರಲಿ. 3ನೇ ಗಂಟೆಯಲ್ಲಿ ಅದೇ ಆರ್ಟ್ ಶೇಪ್ ಹೊಳೆಯಿತು. ಗ್ರಾಹಕ ತಲೆಯಲ್ಲಾಡಿಸಿ ಥಮ್ಸ್ ಅಪ್ ನೀಡಿದನು. 2ನೇ ದಿನ ಅವನು 15 ನಿಮಿಷ ಮೊದಲು ತಲುಪಿದನು. ತನ್ನ ವರ್ಕ್ ಟೀ ಶರ್ಟ್ ಮತ್ತು ಅಗ್ಗದ ಆದರೆ ಬಲಿಷ್ಠವಾದ ಶೂಗಳನ್ನು ತಗೊಂಡು ವೇಟಿಂಗ್ ಏರಿಯಾದಲ್ಲಿ ಮಗು ಜಾರಿ ಬಿತ್ತು. ಅರ್ಜುನ್ ತಕ್ಷಣವೇ ವೆಟ್ ಫ್ಲಾರ್ನಲ್ಲಿ ಕೋನ್ ಹಾಸಿದನು. ಫ್ಲಾರ್ ಸ್ಕ್ವೀಜ್ ಮಾಡಿದನು. ಆ ತಾಯಿ ಹತ್ತಿರ ಹೇಳಿದನು, ನನ್ನನ್ನು ಕ್ಷಮಿಸಿ, ನಮ್ಮ ತಪ್ಪಾಗಿದೆ, ಸರಿ ಮಾಡಿಕೊಳ್ಳುತ್ತೇವೆ. ದೂರು ಕೇಸ್ ಲಾಗ್ ಆಯಿತು. ಫಿಕ್ಸ್ ಲೆಟೆನ್ಸಿ 0.31 ನಿಮಿಷ. QCI ಬೋರ್ಡ್ ಮೇಲೆ ಗ್ರೀನ್ ತೋರಿಸುತ್ತಿತ್ತು. 3ನೇ ದಿನ ಒಬ್ಬ ಕ್ಲೈಂಟ್ನ ಸೆಡಾನ್ ಕಾರ್ ಮೇಲೆ ವಾಟರ್ ಸ್ಪಾಟ್ಸ್ ಉಳಿದವು. ಅರ್ಜುನ್ ರೀಡೀಟೇಲಿಂಗ್ ಸ್ವತಃ ಮಾಡಿದನು. ಮಹೇಶ್ ದೂರದಿಂದ ನೋಡಿದನು ಮತ್ತು ಹೇಳಿದನು, ಆನ್ ಶಿಫ್ಟ್ ಸರಿಯಿತ್ತು. ಶಿಫ್ಟ್ ಮುಗಿದ ಮೇಲೆ ರಿಫಿಲ್ ಲಾಗ್, ಇನ್ವೆಂಟರಿ ಟ್ಯಾಲಿ, ಕೆಮಿಕಲ್, PPM 3 ಕ್ಲೀನ್ ಮ್ಯಾಚ್ ಆಗುತ್ತಿತ್ತು. 4ನೇ ದಿನ ರೀಜನಲ್ ಅಕೌಂಟ್ಸ್ ಮ್ಯಾನೇಜರ್ ಇದ್ದಕ್ಕಿದ್ದಂತೆ ಬಂದರು. ಫ್ಲೀಟ್ ಕಾಂಟ್ರಾಕ್ಟ್ ಬಗ್ಗೆ ಕೇಳಿದರು. ಅರ್ಜುನ್ ತನ್ನ ಮಿತಿಯನ್ನು ಮೀರಲಿಲ್ಲ. ನಾನು ಓಪ್ಸ್ನಲ್ಲಿ ಇದ್ದೇನೆ, ಮಹೇಶ್ ಸರ್ ನಿಮಗೆ ವಿವರ ನೀಡುತ್ತಾರೆ. ಆದರೂ ಕಸ್ಟಮರ್ ಫ್ರೆಂಡ್ಲಿಯಾಗಿಯೇ ಇದ್ದನು. ನೀರು, ಕುರ್ಚಿ ಮತ್ತು ಕಾಯುವ ಸಮಯ ತಿಳಿಸಿದನು. ಮ್ಯಾನೇಜರ್ ನಂತರ ಹೇಳಿದರು, ಹೊಸ ಹುಡುಗ, ಪ್ರೊಫೆಷನಲ್ ಆಗಿದ್ದಾನೆ, ಯಾವುದೇ ತೋರಿಕೆ ಇಲ್ಲ. 5ನೇ ದಿನ ವೀಕೆಂಡ್ ವೆಡ್ಡಿಂಗ್ ರಶ್, 3 ಬ್ಯಾಚ್ ಪ್ರೀಮಿಯಂ ಡೀಟೇಲ್ಸ್. ಅರ್ಜುನ್ ಓವರ್ ಟೈಮ್ ಕೇಳಿದನು. ಇಂಟೀರಿಯರ್ ಕಂಡೀಷನಿಂಗ್, ಏರ್ ವೆಂಟ್ ಬ್ರಷಿಂಗ್, ಫೈನಲ್ QC. ಪ್ರತಿ ಕೆಲಸದಲ್ಲಿ ಈಗ ಅವನ ಕೈ ವೇಗವಾಗಿ ಅಲ್ಲ, ಸರಿಯಾಗಿ ನಡೆಯಲಾರಂಭಿಸಿತು.
ಲೀಡ್ ಡೀಟೇಲರ್ ಕಾರ್ಲೋಸ್ ನಕ್ಕನು. ಈಗ ಕಾರ್ ನಿನ್ನನ್ನು ಅರ್ಥ ಮಾಡಿಕೊಳ್ಳಲಾರಂಭಿಸಿದೆ. ಅರ್ಜುನ್ ಟವೆಲ್ ಮಡಚಿದನು ಮತ್ತು ನಾನು ನನ್ನನ್ನು ವಾರದ ಕೊನೆಯಲ್ಲಿ ಶಿಫ್ಟ್ ರೂಮ್ನಲ್ಲಿ ಫ್ಯಾನ್ ತಿರುಗುತ್ತಿತ್ತು. ಅರ್ಜುನ್ ಕೈಗಳು ಒರಟಾಗಿದ್ದವು, ಆದರೆ ಕಣ್ಣುಗಳು ಮೊದಲ ಬಾರಿಗೆ ಹಗುರವಾಗಿದ್ದವು. ಅವನು ಬರೀ ಇಷ್ಟೇ ಹೇಳಿದನು, ಧನ್ಯವಾದಗಳು. ನಾನು ಕೆಲಸವನ್ನಲ್ಲ, ಗೌರವ ಸಂಪಾದಿಸುವ ದಾರಿ ಕಲಿತೆ. ನಾನು ಮಹೇಶ್ನ ಡೈಲಿ ರಿಪೋರ್ಟ್ ಮೇಲೆ ಸೈನ್ ಮಾಡಿದೆ. ಕಮೆಂಟ್ ಬಾಕ್ಸ್ನಲ್ಲಿ ಬರೆದೆ, ಆಟಿಟ್ಯೂಡ್ ಪಾಸಿಟಿವ್, ಓನರ್ಶಿಪ್ ವಿಸಿಬಲ್, ಟ್ರೈನೇಬಲ್ ಹೈ. ಆಮೇಲೆ ನಾನು ಅರ್ಜುನ್ ಕಡೆ ನೋಡಿದೆ. ಭಾನುವಾರ ಸಂಜೆ 5 ಗಂಟೆಗೆ ಮೀರಾ ದೇಶಪಾಂಡೆ ಅವರ ಆಫೀಸ್. ಕುಟುಂಬ ಮತ್ತು ವ್ಯವಹಾರ ಎರಡರ ಬಗ್ಗೆಯೂ ಮಾತಾಗಲಿದೆ. ಯಾವುದನ್ನು ಕಳೆದುಕೊಂಡೆಯೋ ಅದರ ಬೆಲೆ ಪಾವತಿಯಾಗಿದೆ. ಈಗ ಯಾವುದನ್ನು ನಿರ್ಮಿಸಬೇಕೋ ಅದರ ಕಾಗದ ಪತ್ರಗಳನ್ನು ನೋಡಬೇಕು. ಭಾನುವಾರ ಮೀರಾ ಹಸಿರು ಫ್ಲಾಪ್ನಲ್ಲಿ ಕಟ್ಟಿದ್ದ ಹೊಸ ಫೈಲನ್ನು ಎದುರಿಗೆ ಸರಿಸಿದಳು. ಮೇಲೆ ಟ್ಯಾಗ್, ಪಾರ್ಟ್ನರ್ಶಿಪ್ ಫ್ರೇಮ್ವರ್ಕ್, 5 ಇಯರ್ಸ್ ಅರ್ನ್ ಓನರ್ಶಿಪ್. ಅವಳು ಹೇಳಿದಳು, ರಾಘವ್ ಅವರೇ, ಚರ್ಚಿಸಿದಂತೆ ಗೌರವ, ಪರೀಕ್ಷೆ, ಅವಕಾಶ ಈ ಮೂರನ್ನು ಕಾನೂನು ಭಾಷೆಯಲ್ಲಿ ಬಂಧಿಸಿದ್ದೇನೆ. ನಾನು ಫೈಲ್ ತೆರೆಯಲಿಲ್ಲ. ಮೊದಲು ಅರ್ಜುನನ್ನು ನೋಡಿದೆ. ಅವನು ಈಗ ಕೇಳುವವನಲ್ಲ, ಅರ್ಹನಾಗುವ ಹಂತದಲ್ಲಿದ್ದನು. ನಾನು ಮೆಲ್ಲನೆ ಹೇಳಿದೆ, ಇದು ವಾರಸತ್ವ ಅಲ್ಲ, ಇದು ಅವಕಾಶ. ನಾರ್ತ್ ಕ್ಲಸ್ಟರ್ 15 ಲೊಕೇಶನ್ ಆಪರೇಷನ್ಸ್ ಮ್ಯಾನೇಜರ್. ಪ್ರತಿ ತ್ರೈಮಾಸಿಕದಲ್ಲಿ ಚಾರಿತ್ರ್ಯ ಮತ್ತು ಪರ್ಫಾರ್ಮೆನ್ಸ್ನ ತನಿಖೆಯಾಗುತ್ತದೆ. ಒಂದು ವೇಳೆ ನೀನು ಗೌರವ ಉಳಿಸಿಕೊಂಡರೆ 5 ವರ್ಷಗಳ ಪಾರ್ಟ್ನರ್ಶಿಪ್. ಅರ್ಜುನ್ನ ಗಂಟಲಲ್ಲಿ ಏನೋ ಸಿಲುಕಿದಂತಾಯಿತು. ನಾನು ಇದಕ್ಕೆ ಅರ್ಹನಲ್ಲ, ಆದರೆ ನಾನು ಇದನ್ನು ಸಂಪಾದಿಸುತ್ತೇನೆ. ಮೀರಾ ನಕ್ಕಳು. ಅದಕ್ಕಾಗಿಯೇ ಇಲ್ಲಿ ಅರ್ನ್ ಓನರ್ಶಿಪ್ ಎಂದು ಬರೆಯಲಾಗಿದೆ. ನಾನು ಪೆನ್ ಎತ್ತಿದೆ. ಏವಿಯೇಟರ್ನ ಮನೆ ಕಾಗದದ ಮೇಲೆ ನಿಂತಿತ್ತು. ಸಹಿ ಮಾಡುವ ಮೊದಲು ನಾನು ಹೇಳಿದೆ, ಒಂದು ಕೊನೆಯ ಷರತ್ತು. ಮನೆ ಮರಳಿ ಸಿಗುತ್ತದೆ, ಆದರೆ ಜೀವನ ಅಲ್ಲಿಂದಲೇ ಶುರುವಾಗಬೇಕು. ಎಲ್ಲಿಂದ ನೀನು ಈ ವಾರ ಶುರು ಮಾಡಿದ್ದೀಯೋ ಅಲ್ಲಿಂದ. ಅರ್ಜುನ್ ತಲೆಬಗ್ಗಿಸಿ ಹೇಳಿದನು, ಹೌದು. ಮೀರಾ ಪೆನ್ ನನ್ನ ಕಡೆ ಸರಿಸಿದಳು. ಹೊರಗೆ ಮಳೆ ನಿಂತಿತ್ತು. ಕಿಟಕಿಯಿಂದ ಬಿಸಿಲಿನ ಒಂದು ತೆಳುವಾದ ನಿರ್ಣಾಯಕ ಕಿರಣ ಸರಿಯಾಗಿ ಸಿಗ್ನೇಚರ್ ಲೈನ್ನ ಮೇಲೆ ಬಿತ್ತು. ನಾನು ಪೆನ್ ಎತ್ತಿದೆ ಮತ್ತು ನಿಂತೆ. ಮುಂದಿನ ಪುಟ ಓದಿಕೋ, ನಾನು ಹೇಳಿದೆ, ಏಕೆಂದರೆ ಇಲ್ಲಿಂದಲೇ ಕುಟುಂಬದ ಅಸಲಿ ಒಪ್ಪಂದ ಶುರುವಾಗುತ್ತದೆ. ಮೀರಾ ದೇಶಪಾಂಡೆ ಹಸಿರು ಫ್ಲಾಪ್ನ ಆ ಫೈಲನ್ನು ನನ್ನ ಕಡೆ ಸರಿಸಿದಳು. ಕೋಣೆಯಲ್ಲಿ ಗಾಜಿನ ಕಿಟಕಿಯಿಂದ ಹಗುರವಾದ ಬಿಸಿಲು ಬರುತ್ತಿತ್ತು. ಮೇಜಿನ ಮೇಲೆ ನೀರಿನ ಜಗ್ ಮತ್ತು ಎದುರಿಗೆ ಅರ್ಜುನ್ ಮೊದಲ ಬಾರಿಗೆ ಸಬೂಬಿಲ್ಲದೆ, ಅವಸರವಿಲ್ಲದೆ, ಬರೀ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿದ್ದನು. ನಾನು ಹೇಳಿದೆ, ಮೊದಲು ಓದಿ ಹೇಳು. ಅರ್ಜುನ್ ಪುಟ ತೆರೆದನು ಮತ್ತು ಮೆಲ್ಲನೆ ಓದಲಾರಂಭಿಸಿದನು. ಅರ್ನ್ ಓನರ್ಶಿಪ್ ಫ್ರೇಮ್ವರ್ಕ್ ಮುಂದಿನ 5 ವರ್ಷಗಳಿಗಾಗಿ. 1. ನಾರ್ತ್ ಕ್ಲಸ್ಟರ್ 15 ಲೊಕೇಶನ್ಗಳ ಆಪರೇಷನ್ ಮ್ಯಾನೇಜರ್. 2. ಪ್ರತಿ ತ್ರೈಮಾಸಿಕದಲ್ಲಿ ಪರ್ಫಾರ್ಮೆನ್ಸ್ ಪ್ಲಸ್ ಚಾರಿತ್ರ್ಯದ ತನಿಖೆ. 3. ದೊಡ್ಡ ನಿರ್ಧಾರಗಳಿಗಿಂತ ಮೊದಲು ಲಿಖಿತ ಅನುಮತಿ, ಯಾವುದೇ ಶಾರ್ಟ್ಕಟ್ ಇಲ್ಲ. 4. ಯಾವುದೇ ಕುಟುಂಬದ ಆಸ್ತಿಯ ಮೇಲೆ POA ಅಥವಾ ಏಕಪಕ್ಷೀಯ ಮಾರಾಟದ ಪ್ರಯತ್ನವು ಅಮಾನತಿಗೆ ಆಧಾರವಾಗುವುದು. 5. ಪ್ರತಿ ವರ್ಷ ಕನಿಷ್ಠ 12 ವಾರಗಳು ಆನ್ ಫ್ಲೋರ್ ಡ್ಯೂಟಿ, ಮಾಪ್, ಮೈಕ್ರೋಫೈಬರ್, QC ಅಂದರೆ ತಳಮಟ್ಟದಿಂದ ಆರಂಭಿಸಬೇಕು. ಟೈಟಲ್ಗಿಂತ ಮೊದಲು ಟವೆಲ್ ನೆನಪಿರಲಿ. 6. 5 ವರ್ಷಗಳಲ್ಲಿ ಸತತವಾಗಿ ಗ್ರೀನ್ ರಿಪೋರ್ಟ್ ಬಂದರೆ ಪಾರ್ಟ್ನರ್ಶಿಪ್ ಯೂನಿಟ್ಸ್ಗಳ ಸ್ಟೆಪ್ ವೈಸ್ ಟ್ರಾನ್ಸ್ಫರ್. ಮೀರಾ ಸೇರಿಸಿದಳು. ನಿಯಮಗಳು ಸರಳವಾಗಿವೆ, ಪಾಲನೆ ಕಠಿಣವಾಗಿದೆ. ಕಾಂಟ್ರಾಕ್ಟ್ ಗೌರವದ ಹೆಸರಿನಲ್ಲಿದೆ. ಒಂದು ವೇಳೆ ಮುರಿದರೆ ಎಲ್ಲವೂ ಮರಳಿ ಬರುತ್ತದೆ. ಅರ್ಜುನ್ ತಲೆ ಎತ್ತಿ ಹೇಳಿದನು, ನನಗೆ ಗೊತ್ತು, ನಾನು ಇದನ್ನು ಸಂಪಾದಿಸುತ್ತೇನೆ. ನಾನು ಎದುರಿಗಿದ್ದ ಏವಿಯೇಟರ್ ಪೆನ್ ಎತ್ತಿಕೊಂಡೆ. ಆದರೆ ಸೈನ್ ಮಾಡುವ ಮೊದಲು ಜಾಕೆಟ್ನ ಜೇಬಿನಿಂದ ಒಂದು ಸಣ್ಣ ಲಕೋಟೆ ಹೊರತೆಗೆದೆ. ಒಳಗಡೆ ಕೀ ಇತ್ತು. ಹಳೆಯದು, ಅಂಚು ಸವೆದು ಹೋಗಿತ್ತು. ಗುಲ್ಮೋಹರ್ ಎನ್ಕೇವ್ A80. ಅರ್ಜುನ್ ಸ್ತಬ್ಧನಾದನು. ನಾನು ಶಾಂತ ಸ್ವರದಲ್ಲಿ ಹೇಳಿದೆ, ಯಾವ ಖರೀದಿದಾರನಿಗೆ ನೀನು ಮನೆ ಮಾರಿದ್ದೀಯೋ ಅದು ಸಾರ್ಥಕ್ ಎಸ್ಟೇಟ್ LLP ಆಗಿತ್ತು. ಅದು ಮೀರಾರವರು ಸೆಟ್ ಮಾಡಿದ ಸ್ಪೆಷಲ್ ಪರ್ಪಸ್ MTT. ನಿನ್ನ ಪೇಪರ್ಗಳು ಲೀಗಲ್ ಆಗಿದ್ದವು. ಅದಕ್ಕಾಗಿಯೇ ನಾವು ಅವುಗಳನ್ನು ತಡೆಯಲಿಲ್ಲ. ನಾನು ಅವುಗಳನ್ನು ರೀಡೈರೆಕ್ಟ್ ಮಾಡಿದೆ. ಸೆಟಲ್ಮೆಂಟ್ ಯಾವ ಖಾತೆಗೆ ಹೋಗಬೇಕಿತ್ತೋ ಅದೇ ಖಾತೆಗೆ ಹೋಯಿತು. ಮನೆ ಎಲ್ಲೂ ಹೋಗಲೇ ಇಲ್ಲ. ಬರೀ ನೀನು ಕಲಿಯಲು ಹೊರಟಿದ್ದೆ ಅಷ್ಟೇ. ಅರ್ಜುನ್ ಕಣ್ಣುಗಳು ಒದ್ದೆಯಾದವು. ಅವನು ಏನನ್ನೂ ಹೇಳಲು ಬಯಸಿದನು, ಆದರೆ ದನಿ ಹೊರಬರಲಿಲ್ಲ. ಅವನು ಶರ್ಟ್ನ ಪಾಕೆಟ್ನಿಂದ ಒಂದು ಮಡಚಿದ ಕಾಗದ ಹೊರತೆಗೆದನು. ಯಾವುದನ್ನು ಅವನು ನನ್ನ ಮುಂದೆ ಇರಿಸಿದ್ದನೋ ಅದೇ 12 ಲಕ್ಷದ ಚೆಕ್. ನಾನು ಇದನ್ನು ನನ್ನ ಹತ್ತಿರವೇ ಇಟ್ಟುಕೊಂಡಿದ್ದೆ, ಮುಜುಗರದ ನೆನಪಿಗಾಗಿ ಎಂದು ಅವನು ಪಿಸುಗುಟ್ಟಿದನು. ಈಗ ನೀವು ಬಯಸಿದರೆ ನಾನು ಚೆಕ್ ತಗೊಂಡೆ, ಮಧ್ಯದಿಂದ ಹರಿದೆ, ಆಮೇಲೆ ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿದೆ. ಈ ಪಾಠ ಪೂರ್ತಿಯಾಗಿದೆ. ಮೀರಾ ಫೈಲ್ನಲ್ಲಿ ಸಿಗ್ನೇಚರ್ ಲೈನ್ ಮೇಲೆ ಬೆರಳಿಟ್ಟಳು.
ರಾಘವ್ ಅವರೇ, ನಾನು ಸ್ಪಷ್ಟವಾಗಿ ಯಾವುದೇ ತಡೆಯಿಲ್ಲದೆ ಸೈನ್ ಮಾಡಿದೆ. ಅರ್ಜುನ್ ಪೆನ್ ಹಿಡಿದುಕೊಂಡನು. ಸೈನ್ ಮಾಡುವ ಮೊದಲು ಅವನು ಆಶೀರ್ವಾದ ಕೇಳುತ್ತಿದ್ದಾನೆ ಎನ್ನುವಂತೆ ನನ್ನ ಕಡೆ ನೋಡಿದನು. ನಾನು ಬರೀ ಇಷ್ಟೇ ಹೇಳಿದೆ, ನೆನಪಿಡು, ಇದು ಸೇಡಲ್ಲ, ಇದು ಶಿಕ್ಷಣ. ಅವನು ಸೈನ್ ಮಾಡಿದನು. ಮೀಟಿಂಗ್ ಮುಗಿಯಿತು. ನಾವು ಹೊರಗೆ ಬಂದೆವು. ಮಳೆಯೂ ನಿಂತಿತ್ತು. ಗಾಳಿಯಲ್ಲಿ ಮಣ್ಣಿನ ಪರಿಮಳವಿತ್ತು. ನಾನು ಕೀ ಅವನ ಅಂಗೈ ಮೇಲೆ ಇರಿಸಿದೆ. ಈ ಕೀ ನನ್ನ ಮನೆಯದ್ದು ಮತ್ತು ಮನೆ ಈಗಲೂ ನನ್ನ ಟ್ರಸ್ಟ್ನ ಹೆಸರಿನಲ್ಲಿದೆ. ನೀನು ಅಲ್ಲಿ ಇರುವುದಿಲ್ಲ. ನೀನು ಬರೀ ಊಟ ಮಾಡುತ್ತೀಯ. ನೀನು ಇರಬೇಕಿರುವುದು ನೀನೇ ಖರೀದಿಸಿದ ಅದೇ 1RK ರೂಮ್ನಲ್ಲಿ. ಶಿಫ್ಟ್ ಆದ ನಂತರ ಅತ್ತಲೇ ಮರಳಿ ಹೋಗುತ್ತೀಯ. ಮನೆಯಲ್ಲಿ ದಿನಾ ಸಂಜೆ ಚಹಾ ಕುಡಿಯೋಣ, ಬರೀ ಚಹಾ. ಗೌರವ ಮತ್ತು ಮಿತಿ ಎರಡನ್ನೂ ನೆನಪಿನಲ್ಲಿ ಇರಿಸಿಕೊಂಡು ಅರ್ಜುನ್ ತಲೆ ತಗ್ಗಿಸಿದನು. ಹೌದು, ಅಂದು ಸಂಜೆ ನಾವು ಗುಲ್ಮೋಹರ್ ಎನ್ಕ್ಲೇವ್ ಕಡೆಗೆ ಹೊರಟೆವು. ಬೇವಿನ ಅದೇ ಮರ ವರಾಂಡದಲ್ಲಿ ಹಸಿರಾಗಿ ತೂಗಾಡುತ್ತಿತ್ತು. ನಾನು ಬೀಗ ತೆಗೆದೆ. ಒಳಗಡೆ ಅದೇ ಮನೆ. ಹಳೆಯ ಗಡಿಯಾರದ ಟಿಕ್ ಟಿಕ್ ಸದ್ದು. ಗೋಡೆಗಳ ಮೇಲೆ ಅದೇ ಫ್ರೇಮ್ಗಳು. ಕಿಚನ್ನಲ್ಲಿ ಸ್ಟೀಲ್ನ ಗ್ಲಾಸ್ಗಳು. ಹೇಗಪ್ಪ ಅಂದರೆ ಯಾರು ಅದನ್ನು ಹಿಡಿದು ಇರಿಸಿದ್ದಾರೆ ಎನ್ನುವಂತಿತ್ತು. ಅರ್ಜುನ್ ಹೊಸ್ತಿನ ಮೇಲೆ ನಿಂತನು. ನಾನು ಹೇಳಿದೆ, ಒಳಗಡೆ ಬಾ. ಸ್ವಚ್ಛತೆ ಶೂಗಳಿಂದಲ್ಲ, ಬದಲಾಗಿ ಶುದ್ಧವಾದ ಆಲೋಚನೆಯಿಂದ ಸ್ವಚ್ಛತೆ ಬೇಕು. ನಾನು 2 ಚಹಾ ಇಟ್ಟೆ. ಕುದಿಯುವ ನೀರಿನ ಶಬ್ದ ಕೋಣೆಯಲ್ಲಿ ತುಂಬಿಕೊಂಡಿತು. ಮೇಜಿನ ಮೇಲೆ ಕಪ್ ಇರಿಸುತ್ತಾ ನಾನು ಮೆಲ್ಲನೆ ಹೇಳಿದೆ, 3 ಮಾತುಗಳನ್ನು ಯಾವಾಗಲೂ ನೆನಪಿಡು. ಮೊದಲನೆಯದು, ಸುಳ್ಳಿನಿಂದ ಗಳಿಸಿದ ಪ್ರತಿ ಲಾಭವೂ ನಷ್ಟವಾಗಿ ಮರಳಿ ಬರುತ್ತದೆ. ಎರಡನೆಯದು, ಕೆಲಸದಲ್ಲಿ ಗೌರವವನ್ನು ಎಂದಿಗೂ ಕಳೆದುಕೊಳ್ಳಬೇಡ. ನೀನು ಎಲ್ಲಿದ್ದೀಯೋ ಅದು ಮೊದಲ ಮೆಟ್ಟಿಲು. ಮೂರನೆಯದು, ಸಂಬಂಧಗಳು ಎಕ್ಸೆಲ್ನಿಂದ ಉಂಟಾಗುವುದಿಲ್ಲ, ಎಥಿಕ್ಸ್ನಿಂದ, ಸರಿ ತಪ್ಪುಗಳಿಂದ ನಡೆಯುತ್ತದೆ. ಅರ್ಜುನ್ ಕಪ್ ಹಿಡಿದುಕೊಂಡನು. ಆದರೆ ಕುಡಿಯುವ ಮೊದಲು ಹೇಳಿದನು, ನಾನು ದಿನಾ ಸಂಜೆ ಇಲ್ಲೇ ಬರುವೆ. ಶಾಂತವಾಗಿ ಕುಳಿತುಕೊಳ್ಳುವೆ, ಕೇಳಿಸಿಕೊಳ್ಳುವೆ, ಕಲಿಯುವೆ. ಆಫೀಸ್ನಲ್ಲಿ ಯಾವ ತಪ್ಪಾಗುತ್ತದೋ ಮರುದಿನ ಸಂಜೆ ನಿಮ್ಮ ಜೊತೆ ಚರ್ಚಿಸುವೆ ಮತ್ತು ಪ್ರತಿ ವಾರ ರಿಯಾ, ಕಾರ್ಲೋಸ್, ಮಹೇಶ್ ಈ 3ರಿಂದಲೂ ಫೀಡ್ಬ್ಯಾಕ್ ತೆಗೆದುಕೊಳ್ಳುವೆ. ಬರೆಯುತ್ತೀಯಾ? ನಾನು ಕೇಳಿದೆ. ಏಕೆಂದರೆ ಯಾವುದನ್ನು ಬರೆಯಲಾಗುತ್ತದೋ ಅದು ಮನಸ್ಸಿಗೆ ಬೇಗ ನಾಟುತ್ತದೆ ಕೂಡ. ಮುಂದಿನ ವಾರದಿಂದ ಅವನ ರುಟೀನ್ ಬದಲಾಯಿತು. ಬೆಳಿಗ್ಗೆ ಕ್ಲಾಕ್ ಇನ್, ರಾತ್ರಿ ಕ್ಲಾಕ್ ಔಟ್. ಮಧ್ಯದಲ್ಲಿ ಬೆವರು, ಫೋಮ್, UFIನ ಟಿಂಗ್ ಸದ್ದು ಮತ್ತು CSATನ ಘನವಾದ ಲೆಕ್ಕಾಚಾರ. ಸಂಜೆ 7 ಗಂಟೆಗೆ ಅವನು ನನ್ನ ಹತ್ತಿರ ಬರುತ್ತಿದ್ದ. 2 ಕಪ್ ಚಹಾ, 20 ನಿಮಿಷದ ಮೌನ, ಆಮೇಲೆ ಡೈಲಿ ಲಾಗ್. ಇಂದು ಯಾವ ಗ್ರಾಹಕ ಹೊಗಳಿದರು, ಎಲ್ಲಿ ವಾಟರ್ ಸ್ಪಾಟ್ ಉಳಿಯಿತು, ಯಾವ SOPಯಲ್ಲಿ ಸುಧಾರಣೆ ಮಾಡಿದೆ. ಮೆಲ್ಲನೆ ಅವನ ವಾಕ್ಯಗಳು ಬದಲಾದವು. ಡ್ಯಾಡ್ ನಾನು ಇಂದ ಡ್ಯಾಡ್ ನಾವುವರೆಗೆ. ಈಗ ಟೀಮ್ ಅವನನ್ನು ಟೈಟಲ್ನಿಂದಲ್ಲ, ಅವನ ರೀತಿಯಿಂದ ಗುರುತಿಸಲಾರಂಭಿಸಿತು ಮತ್ತು ಅದೇ ಅಸಲಿ ಗುರುತಾಗಿತ್ತು. 3 ತಿಂಗಳ ನಂತರ ಮೊದಲ ತ್ರೈಮಾಸಿಕ ರಿವ್ಯೂ ನಡೆಯಿತು. ಮಹೇಶ್ನ ರಿಪೋರ್ಟ್ ಕ್ಲೀನ್ ಆಗಿತ್ತು. ಅಟೆಂಡೆನ್ಸ್ 100%, ಸಮಯಕ್ಕಿಂತ ಮೊದಲು ಬರುವುದು. ಓನರ್ಶಿಪ್, ಗ್ರಾಹಕರ ದೂರುಗಳನ್ನು ತಾನೇ ಕ್ಲೋಸ್ ಮಾಡುವುದು. ಟೀಮ್ನ ವಿಶ್ವಾಸ ಉನ್ನತ ಮಟ್ಟದ್ದು. ಶಾರ್ಟ್ ಕಟ್ಸ್ ಶೂನ್ಯ. ಮೀರಾ ಬೋರ್ಡ್ನಲ್ಲಿ ನೋಟ್ ಮಾಡಿಕೊಂಡಳು. ಗ್ರೀನ್ ಮೀಟಿಂಗ್. ನಂತರ ನಾನು ಅವನನ್ನು ವರಾಂಡಕ್ಕೆ ಕರೆದೆ. ಇನ್ನೊಂದು ಕುರ್ಚಿ ಸಿದ್ಧವಿದೆ. ನಾನು ಹೇಳಿದೆ, ಕಾರ್ಪೊರೇಟ್ ಫ್ಲೀಟ್ನ 2 ದೊಡ್ಡ ಮೀಟಿಂಗ್ಗಳು ಈ ಬಾರಿ ನಾನು ಹಿಂದೆ ಕುಳಿತುಕೊಳ್ಳುವೆ, ಮಾತನಾಡುವುದಿಲ್ಲ. ಸತ್ಯ ಮೇಜಿನ ಮೇಲಿರುತ್ತದೆ, ಆದರೆ ಈಗ ಸತ್ಯದ ಜೊತೆ ನೀನು ಇದ್ದೀಯಾ. ಅರ್ಜುನ್ ನಕ್ಕನು. ಸ್ವಲ್ಪ ಸುಸ್ತಾಗಿದ್ದರೂ ಭರವಸೆಯಿಂದ ತುಂಬಿದ್ದನು. ದಿನಾಂಕ ತಿಳಿಸಿ. ಅಂದು ರಾತ್ರಿ ಹೋಗುತ್ತಾ ಅವನು ಬಾಗಿಲ ಹತ್ತಿರ ನಿಂತನು. ಡ್ಯಾಡ್, ಅವನು ಮೆಲ್ಲನೆ ಹೇಳಿದನು, ಯಾವ ದಿನ ನಾನು ನಿಮ್ಮನ್ನು ಹೊರೆಯೆಂದು ಹೇಳಿದ್ದೇನೋ ಅಂದು ನಾನು ಅತಿ ಹೆಚ್ಚು ಬರಿದಾಗಿದ್ದೆ. ಇಂದು ಯಾವಾಗ ನಾನು ವೈಫರ್, ವ್ಯಾಕ್ಯೂಮ್ ಮತ್ತು ಟವೆಲ್ ಜೊತೆ ನಿಂತಿದ್ದೇನೋ ಇಂದು ನಾನು ಮೊದಲ ಬಾರಿಗೆ ತುಂಬಿಕೊಂಡಿದ್ದೇನೆ. ಧನ್ಯವಾದಗಳು. ನಾನು ಬೇವಿನ ಎಲೆಗಳನ್ನು ನೋಡಿದೆ. ಗಾಳಿಯಿಂದ ಒಂದು ಹಗುರವಾದ ಸಂಗೀತ ಮೂಡುತ್ತಿತ್ತು. ನೆನಪಿಡು, ನಾನು ಹೇಳಿದೆ, ಗೌರವದ ಗಳಿಕೆ ನಿಧಾನವಾಗಿರುತ್ತದೆ, ಆದರೆ ಗಟ್ಟಿಯಾಗಿರುತ್ತದೆ. ಕತೆ ಇಲ್ಲೇ ನಿಲ್ಲುವುದಿಲ್ಲ. 5 ವರ್ಷಗಳ ಈ ರೇಖೆ ಬಹಳ ಉದ್ದವಾಗಿದೆ. ಪ್ರತಿ ತ್ರೈಮಾಸಿಕದಲ್ಲಿ ಒಂದು ಹೊಸ ಪರೀಕ್ಷೆ, ಪ್ರತಿ ವರ್ಷ ಒಂದು ಹೊಸ ಕುರ್ಚಿ. ಪ್ರತಿ ಕುರ್ಚಿಯ ಮೇಲೆ ಮೊದಲು ಮನುಷ್ಯ, ಆಮೇಲೆ ಇನ್ಸುರೆನ್ಸ್, ಆಮೇಲೆ ಇನ್ಕಮ್. ಆದರೆ ಇಂದಿಗೆ ಇಷ್ಟು ಸಾಕು. ಮನೆಯ ಬಾಗಿಲಿನ ಈ ಕಡೆ ಸಂಧಾನ, ಅತ್ತ ಕಡೆ ಸಿಸ್ಟಮ್ ಮತ್ತು ಮಧ್ಯದಲ್ಲಿ ಒಂದು ಕೀ. ಅದು ಬರೀ ಬೀಗಗಳನ್ನಲ್ಲ, ಹೃದಯಗಳನ್ನು ತೆರೆಯುತ್ತದೆ. ಒಂದು ವೇಳೆ ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.